सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಸಂತ ಗೋಸ್ವಾಮಿ ತುಳಸಿದಾಸ್ ಜಿಯವರ ಶ್ರೀರಾಮಚರಿತಮಾನಸ ಪಂಚಮ ಸೋಪಾನ ಸುಂದರಕಾಂಡ. ಮೊದಲಿಗೆ ಪ್ರಾರ್ಥನೆ. ನಮಃ ಶ್ರೀ ತುಳಸಿದಾಸ ಸದ್ವರಿಷ್ಠಾಯ ಧೀಮತೆ ಪೂರಿತಂ ಹೃದಯಂ ಯೇನ ರಾಮ ಪ್ರೇಮಾಮೃತೇನ ಮೇ ನೀಲಾಂಬುಜಶ್ಯಾಮಲಕೋಮಲಾಂಗಂ ಸೀತಾ ಸಮಾರೋಪಿತವಾಮಭಾಗಂ ಬಾಣೌ ಮಹಾಸಾಯಕಚಾರುಚಾಪಂ ನಮಾಮಿ ರಾಮಂ ರಘುವಂಶನಾಥಂ ಅತುಲಿತಬಲಧಾಮಂ ಹೇಮಶೈಲಾಭದೇಹಂ ಧನುಜವನಕೃಶಾಮಂ ನಾನಿನಾಮಗ್ರಗಣ್ಯಂ ಸಕಲಗುಣನಿಧಾನಂ ವಾನರಾಣಾಮಧೀಶಂ ರಘುಪತಿ ಪ್ರಿಯಭಕ್ತಂ ವಾತಜಾತಂ ನಮಾಮಿ. ವಿಭೀಷಣ ಹನುಮಂತನೊಂದಿಗೆ ಮಾತನಾಡ್ತಾನೆ. ಇಲ್ಲಿಗೆ ಲಂಕೆಗೆ ಬಂದ ಮೇಲೆ ಸೀತಾಮಾತೆ ಈ ಅಶೋಕವನದಲ್ಲಿ ಹೇಗೆ ಕಾಲ ದೂಡ್ತಾ ಇದ್ದಾಳೆ, ಅವಳು ಹೇಗೆ ಸಮಯವನ್ನು ಕಳೀತಾ ಇದ್ದಾಳೆ ಅನ್ನುವಂತಹ ಕೆಲವು ವಿವರಣೆಗಳನ್ನು ಹನುಮಂತನಿಗೆ ನೀಡುತ್ತಾನೆ. ಅಲ್ಲಿಯವರೆಗೆ ಒಂದು ರೀತಿಯ ಮೌನಕ್ಕೆ ಹೋಗಿರುವಂತಹ ಹನುಮಂತ ಯಾವಾಗ ವಿಭೀಷಣನ ಬಾಯಿಯಲ್ಲಿ ಸೀತಾಮಾತೆಯ ಹೆಸರು ಕೇಳಿ ಬರುತ್ತೆ, ಅದು ಅವನ ಕಿವಿಗೆ ಬಿದ್ದ ಕೂಡಲೇ ಹಿ ಬಿಕಮ್ಸ್ ವೆರಿ ಅಲರ್ಟ್. ಕೂಡಲೇ ಹನುಮಂತ ಅವನು ಪ್ರತಿಕ್ರಿಯಿಸ್ತಾನೆ. ಅವನು ವಿಭೀಷಣನಿಗೆ ಹೇಳ್ತಾನೆ, ಹೇ ಸೋದರ, ಹೇ ವಿಭೀಷಣ, ನಾನು ಈ ಲಂಕೆಗೆ ಬಂದಿರುವಂತಹದ್ದೇ ಸೀತಾಮಾತೆಯನ್ನು ಭೇಟಿ ಮಾಡೋದಕ್ಕೆ, ಅವಳನ್ನು ನೋಡಬೇಕು ಅಂತಲೇ ನಾನಿಲ್ಲಿ ಲಂಕೆಗೆ ಬಂದಿರುವಂತಹದ್ದು. ಆದರೆ ಲಂಕೆಗೆ ಬಂದು ಬೇರೆ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದೀನಿ, ಸೀತಾಮಾತೆಯನ್ನು ಇನ್ನೂ ನಾನು ನೋಡಿಲ್ಲ. ಅನೇಕ ಬೇರೆ ಬೇರೆ ವಿಚಾರಗಳನ್ನು ನಾವಿಬ್ಬರು ಮಾತನಾಡಿದ್ದೀವಿ, ಆದರೆ ಸೀತೆಯ ವಿಚಾರವನ್ನು ನಾವು ಈವರೆಗೆ ಮಾತಾಡಿಲ್ಲ. ಸೊ ಮೊದಲು ನನಗೆ ಸ್ವಲ್ಪ ಅವಳ ಬಗ್ಗೆ ವಿಚಾರ ತಿಳಿಸು. ನಾನು ಐ ವಾಂಟ್ ಟು ಮೀಟ್ ಹರ್, ಐ ವಾಂಟ್ ಟು ಸಿ ಹರ್. ನಾನು ಅವಳ ಭೇಟಿ ಮಾಡಬೇಕು. ಅದರಿಂದ ಅವಳು ಹೇಗಿದ್ದಾಳೆ, ಎಲ್ಲಿದ್ದಾಳೆ, ಅವುಗಳನ್ನು ನನಗೆ ಸ್ವಲ್ಪ ತಿಳಿಸ್ಕೊಡು ಅಂತ ಹೇಳಿ ವಿಭೀಷಣನನ್ನು ಕೇಳ್ತಾನೆ. ಜುಗುತಿ ವಿಭೀಷಣ ಸಕಲ ಸುನ ಈ ಚಲೆ ಉ ಪವನ ಸುತ ಬಿದಕರ ಈ ಕರಿಸೋ ಈ ರೂಪ ಗಯವು ಪುನಿತಹಾವ ಬನ ಅಶೋಕ ಸೀತಾ ರಹಜಹವೇ. ಸೊ ಹನುಮಂತ ವ್ಯಕ್ತಪಡಿಸ್ತಾನೆ, ನಾನು ಸೀತಾಮಾತೆಯನ್ನು ನೋಡಲೇಬೇಕು. ನಾನು ಬಂದಿರುವಂತಹದ್ದೇ, ಲಂಕೆಗೆ ಬಂದಿರುವಂತಹದ್ದೇ ಸೀತಾಮಾತೆಯ ಸಂದರ್ಶನ ಮಾಡಬೇಕು, ಅವಳಿಗೆ ರಾಮನ ಸಂದೇಶವನ್ನು ಕೊಡಬೇಕು, ಹಾಗೂ ಅವಳ ಯೋಗಕ್ಷೇಮವನ್ನು ವಿಚಾರಿಸಿ ಅವಳು ಕೊಡುವಂತಹ ಸಂದೇಶವನ್ನು ಪ್ರಭು ಶ್ರೀರಾಮನಿಗೆ ಮುಟ್ಟಿಸಬೇಕು. ಇದು ಪ್ರಭುವಿನ ಕೆಲಸ. ಈ ಘನ ಕಾರ್ಯಕ್ಕಾಗಿ ನಾನು ಇಲ್ಲಿಗೆ ಲಂಕೆಗೆ ಬಂದಿದ್ದೀನಿ. ಅದರಿಂದ ನಾನು ಜಾನಕಿ ದೇವಿಯನ್ನು ನೋಡಲೇಬೇಕು.
ಹೇಗಾದರೂ ಮಾಡಿ ಈಗ ನನಗೆ ಅವಳ ಬಗ್ಗೆ ವಿಚಾರವನ್ನು ತಿಳಿಸಿ ಅವಳು ಎಲ್ಲಿದ್ದಾಳೆ ಅನ್ನುವಂತಹದ್ದನ್ನು ನೀನು ತಿಳಿಸ್ಕೊಡು ಅಂತ ವಿಭೀಷಣನನ್ನು ಅವನು ರಿಕ್ವೆಸ್ಟ್ ಮಾಡ್ಕೋತಾನೆ, ಪ್ರಾರ್ಥಿಸ್ತಾನೆ. ಆಗ ವಿಭೀಷಣ ಹನುಮಂತನಿಗೆ ಅವಳಿರುವಂತಹ ಒಂದು ರಹಸ್ಯವಾದ ಜಾಗವನ್ನು ಕುರಿತು ಹೇಳ್ತಾನೆ. ಸೊ ಅವಳು ಬಹಳ ರಹಸ್ಯವಾದ ಜಾಗದಲ್ಲಿದ್ದಾಳೆ. ಅಂತಹ ರಹಸ್ಯವಾದ ಜಾಗದಲ್ಲಿ ರಾವಣ ಸೀತೆಯನ್ನು ಇಟ್ಟಿದ್ದಾನೆ. ಸೊ ಎಂತಹ ರಹಸ್ಯವಾದ ಜಾಗದಲ್ಲಿ ಅವಳನ್ನ ಇಟ್ಟಿದ್ದಾನೆ ಎನ್ನುವಂತಹದನ್ನು ವಿಭೀಷಣ ತಿಳಿಸ್ತಾನೆ. ಮತ್ತು ಅದು ರಹಸ್ಯವಾದ ಸ್ಥಳ ಅಂತ ಹೇಳಿದ್ರು ಕೂಡ ವಿಭೀಷಣಿಗೆ ಆ ರಹಸ್ಯವಾದ ಸ್ಥಳದ ಬಗ್ಗೆ ಮಾಹಿತಿ ಸಿಕ್ಕಿರುತ್ತೆ. ಸಾಮಾನ್ಯವಾಗಿ ಒಂದು ರಹಸ್ಯವಾದ ಸ್ಥಳ ಅಂತ ಹೇಳಿದಾಗ, ಎಸ್ಪೆಷಲಿ ರಾವಣ ಸೀತೆಯನ್ನು ತಂದಿಟ್ಟಿರುವಂತಹ ಜಾಗ, ಇಟ್ ಮಸ್ಟ್ ಬಿ ವೆರಿ ಸೀಕ್ರೆಟ್ ಪ್ಲೇಸ್. ಅದು ಯಾರಿಗೆ ತಿಳಿಬಾರ್ದು. ಅದು ಯಾಕೆಂತಂದರೆ ಹೇಗಾದರೂ ಮಾಡಿ ನಾನು ಸೀತೆಯನ್ನು ಒಲಿಸ್ಕೋಬೇಕು, ಸೀತೆಯನ್ನು ನಾನು ನನ್ನವಳನ್ನಾಗಿ ಮಾಡ್ಕೋಬೇಕು, ಮತ್ತು ಸೀತೆ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಬಾರ್ದು. ಯಾರು ಕೂಡ ಅವಳಿಗೆ ಈ ವಿಚಾರದಲ್ಲಿ, ಈ ವಿಷಯದಲ್ಲಿ ಅವಳಿಗೆ ಸಹಾಯ ಮಾಡಬಾರ್ದು ಅನ್ನುವಂತಹ ಅನೇಕ ಆಕಾಂಕ್ಷೆಗಳನ್ನು ಹೊತ್ತಿರುವಂತಹ ರಾವಣ, ಇಟ್ ಈಸ್ ಕ್ವೈಟ್ ನ್ಯಾಚುರಲ್ ದಟ್ ಹಿ ಕೀಪ್ಸ್ ಹರ್ ಇನ್ ಎ ವೆರಿ ಸೀಕ್ರೆಟ್ ಪ್ಲೇಸ್. ಆ್ಯಂಡ್ ಸಿನ್ಸ್ ಇಟ್ ಈಸ್ ಎ ಸೀಕ್ರೆಟ್ ಪ್ಲೇಸ್, ಕೇವಲ ಕೆಲವರುಗಳಿಗೆ ಮಾತ್ರ ಈ ಒಂದು ರಹಸ್ಯವಾದ ಸ್ಥಳದ ಬಗ್ಗೆ ಗೊತ್ತಿರುತ್ತೆ ಅಷ್ಟೇ ಹೊತ್ತು ಸಾಮಾನ್ಯವಾಗಿ ಅದು ಎಲ್ರಿಗೂ ಗೊತ್ತಾಗುವಂತಹದ್ದಲ್ಲ ಅದು. ಆದರೆ ಇಲ್ಲಿ ವಿಭೀಷಣನಿಗೆ ಆ ರಹಸ್ಯವಾದ ಸ್ಥಳ, ಅದರ ಬಗ್ಗೆ ಕೆಲವು ಮಾಹಿತಿಗಳು ಸಿಕ್ಕಿರುತ್ತೆ. ಯಾವ ಜಾಗದಲ್ಲಿ ಸೀತೆಯನ್ನು ಅವನು ರಾವಣ ಬಂಧಿಸಿ ಇಟ್ಟಿದ್ದಾನೆ ಎನ್ನುವಂತಹ ಇನ್ಫಾರ್ಮೇಷನ್ ವಿಭೀಷಣನಿಗೆ ಸಿಕ್ಕಿರುತ್ತೆ. ಕಾರಣ ಏನು ಅಂತಂದರೆ, ಎಸ್ಪೆಷಲಿ ರಾವಣ ಸೀತೆಯನ್ನು ಇಟ್ಟಿರುವಂತಹ ಜಾಗದಲ್ಲಿ ಅವಳ ಕಾವಲಿಗೆ, ಸೀತೆಯನ್ನು ಕಾವಲು ಕಾಯಬೇಕು ಅಂತ ಹೇಳಿ ಅಲ್ಲಿ 3 ಜನ ರಾಕ್ಷಸಿಯರನ್ನು ಅವನು ನೇಮಿಸಿರ್ತಾನೆ. ಸೊ ಸದಾಕಾಲ ಅನೇಕ ರಾಕ್ಷಸ ಸ್ತ್ರೀಯರು ಅಲ್ಲಿರ್ತಾರೆ. ಅದರಲ್ಲಿ 3 ಜನ ದೇ ಆರ್ ಲೀಡಿಂಗ್ ರೋಲ್ಸ್. ಸೊ ಆ 3 ಜನ ರಾಕ್ಷಸ ಸ್ತ್ರೀಯರಲ್ಲಿ ಒಬ್ಬಳು, ಶಿ ಇಸ್ ಕಾಲ್ಡ್ ತ್ರಿಜಟ. And this Trijata she is the daughter of Vibhishana. ವಿಭೀಷಣನ ಸ್ವಂತ ಮಗಳು ಈ ತ್ರಿಜಟ. ಮತ್ತು ಸೀತೆಯ ಕಾವಲಿಗೆ ನೇಮಿಸಿರುವಂತಹ 3 ಜನ ರಾಕ್ಷಸಿ ಸ್ತ್ರೀಯರಲ್ಲಿ ದಿಸ್ ತ್ರಿಜಟ ಈಸ್ ಒನ್ ಅಮಾಂಗ್ ದೆಮ್. ಸೊ ಈ ಕಾರಣದಿಂದ ತ್ರಿಜಟಾಳಿಗೆ ಈ ಸೀತೆಯ ವಿಚಾರ ಗೊತ್ತಿದೆ ಅಂತಂದ ಮೇಲೆ ವಿಭೀಷಣ ಅವಳಿಗೆ ತಂದೆ. ಮತ್ತು ವಿಭೀಷಣ ಹಿ ಈಸ್ ಎ ವೆರಿ ಸಾಧು ಪುರುಷ, ಸಂತ. ಸೊ ಅವನಿಗೆ ಸೀತೆ ಇರುವಂತಹ ರಹಸ್ಯವಾದ ಸ್ಥಳದ ಬಗ್ಗೆ ಮಾಹಿತಿ ತಿಳಿಸೋದ್ರಿಂದ ಅವನೇನು ರಾವಣನಿಗೆ ಎದುರಾಗಿ ಅವನೇನು ಕುತಂತ್ರ ಮಾಡೋದಿಲ್ಲ. ಬಿಕಾಸ್ ಹಿ ಈಸ್ ಎ ಸಾಧು ಪುರುಷ ವಿಭೀಷಣ. ಹೀಗಾಗಿ ತ್ರಿಜಟ ತನ್ನ ತಂದೆ ಅಂತಂದರೆ ವಿಭೀಷಣನಿಗೆ ತಿಳಿಸಿರ್ತಾಳೆ ಸೀತಾ ಮಾತೆಯನ್ನು ಎಲ್ಲಿ ಇಟ್ಟಿದ್ದಾನೆ ರಾವಣ ಅನ್ನುವಂಥದ್ದು. ಸೀತೆಯನ್ನು ಅಶೋಕವನದಲ್ಲಿ ರಾವಣ ಬಂಧಿಸಿ ಇಟ್ಟಿರ್ತಾನೆ. ಸೊ ಈ ಅಶೋಕವನದಲ್ಲಿ ಬಂಧಿಸಿ ಇಟ್ಟಿರುವಂತಹ ಈ ಜಾಗದಲ್ಲಿ ಅನೇಕ ರಾಕ್ಷಸ ಸ್ತ್ರೀಯರು ಅವಳ ಕಾವಲು ಕಾಯ್ತಾ ಇರ್ತಾರೆ. ಅವರಲ್ಲಿ ಪ್ರಮುಖರಾಗಿ 3 ಜನ ರಾಕ್ಷಸಿ ಸ್ತ್ರೀಯರು, ಅವರಲ್ಲಿ ದಿಸ್ ತ್ರಿಜಟ ಈಸ್ ಒನ್ ಅಮಾಂಗ್ ದೆಮ್. ಸೊ ಹೀಗೆ ಸೀತಾಮಾತೆ ಎಲ್ಲಿದ್ದಾಳೆ ಅನ್ನುವಂತಹದ್ದು ವಿಭೀಷಣನಿಗೆ ಗೊತ್ತಿದೆ. ಸೊ ಈ ಕಾರಣದಿಂದ ಅವನು ಹನುಮಂತನಿಗೆ ಅವಳು ಹೀಗೆ ಅಶೋಕವನದಲ್ಲಿ ಒಂದು ಮರದ ಕೆಳಗಡೆ ಕೂತಿದ್ದಾಳೆ, ಅಲ್ಲಿ ಅವಳನ್ನು ಬಂಧಿಸಿ ಇಟ್ಟಿದ್ದಾಳೆ. ಮತ್ತು ಆ ಅಶೋಕವನಕ್ಕೆ ಹೋಗೋದು ಅಷ್ಟು ಸುಲಭ ಅಲ್ಲ. ಹೆಜ್ಜೆ ಹೆಜ್ಜೆಗೂ ಅಲ್ಲಿ ಅನೇಕ ಸೈನಿಕರನ್ನು ಅವನು ರಾವಣ ನೇಮಿಸಿದ್ದಾನೆ. ಅಷ್ಟು ಸುಲಭವಾಗಿ ಅಲ್ಲಿಗೆ ಹೋಗಿ ತಲುಪೋದಕ್ಕಾಗೋದಿಲ್ಲ. ಈಗ ಅಶೋಕವನ ಅಂತ ನಾನು ನಿಮಗೆ ಹೇಳಿದ್ದೀನಿ, ರಹಸ್ಯವಾದ ಸ್ಥಳವನ್ನು ನಾನು ತಿಳಿಸ್ಕೊಟ್ಟೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನೀನು ಅಷ್ಟು ಸುಲಭವಾಗಿ ಅದನ್ನು ತಲುಪೋದಕ್ಕೆ ಆಗೋದಿಲ್ಲ. ಆದ್ದರಿಂದ ಈ ಅಶೋಕವನಕ್ಕೆ ನೀನು ಹೇಗೆ ಹೋಗಬಹುದು, ಆ ಒಂದು ಉಪಾಯಗಳನ್ನು ಕೂಡ ನಾನು ನಿನಗೆ ತಿಳಿಸ್ಕೊಡ್ತೀನಿ. ಸೊ ದಟ್ ಯು ಕ್ಯಾನ್ ರೀಚ್ ಟು ದಟ್ ಗಾರ್ಡನ್, ಅಶೋಕವನ. ಅಲ್ಲಿಗೆ ನೀನು ಹೋಗಬಹುದು, ಅಲ್ಲಿ ಸೀತೆಯನ್ನು ನೀನು
ಭೇಟಿ ಮಾಡಬಹುದು ಅಂತ ಹೇಳಿ ಅಲ್ಲಿಗೆ ಹೋಗಿ ತಲುಪಬೇಕಾಗಿರುವಂತಹ ಉಪಾಯಗಳನ್ನು ಕೂಡ ದಿಸ್ ವಿಭೀಷಣ ಹಿ ಈಸ್ ಗೋಯಿಂಗ್ ಟು ಇನ್ಫಾರ್ಮ್ ದಿಸ್ ಹನುಮಂತ. ಸೊ ದಿಸ್ ಈಸ್ ಹೌ ವಿಭೀಷಣ ಗೈಡ್ಸ್ ಹನುಮಾನ್ಜಿ. ಲಂಕೆಯಲ್ಲಿ ಸೀತೆಯನ್ನು ಹುಡುಕ್ತಾ ಇರುವಂತಹ ಸಂದರ್ಭದಲ್ಲಿ ಹನುಮಂತನಿಗೆ ಒಂದು ಸುಂದರವಾದ ಭವ್ಯದ ಮುಂದೆ ಬಂದಾಗ ಒಂದು ಭಾಗದಲ್ಲಿ ಅಲ್ಲಿ ಹರಿಮಂದಿರವನ್ನು ನೋಡ್ತಾನೆ. ಹರಿಮಂದಿರದ ಬಾಗಿಲಿನಲ್ಲಿ ರಾಮಾಯುಧದ ಕೆತ್ತನೆಯ ಜೊತೆಗೆ ಅಲ್ಲಿ ಶಂಖ ಚಕ್ರ ಗದಾ ಪದ್ಮ ಇವುಗಳೆಲ್ಲ ಅಲ್ಲಿ ಇರುತ್ತೆ. ಅವುಗಳನ್ನು ನೋಡಿ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲೇ ಬಹಳ ಹತ್ತಿರದಲ್ಲಿ ತುಳಸಿ ಗಿಡಗಳನ್ನೆಲ್ಲ ಅವನು ನೋಡ್ತಾನೆ ಹನುಮಂತ. ಸೊ ಆಗ ಅವನಿಗೆ ಒಂದು ರೀತಿಯಲ್ಲಿ ಆಶ್ಚರ್ಯ ಆಗತ್ತೆ. ಮತ್ತು ಏನಿದು, ರಾಕ್ಷಸರು ಏನಾರ ಮಾಯ ಮಾಡಿದಾರ, ನನ್ನ ಮೇಲೆ ಮಾಯಾ ಪ್ರಯೋಗ ಮಾಡಿದಾರ ಅನ್ನುವಂತಹ ಅನುಮಾನಗಳನ್ನು ಕೂಡ ಅವನು ವ್ಯಕ್ತಪಡಿಸ್ತಾನೆ. ಬಿಕಾಸ್ ರಾಕ್ಷಸರ್ ದೇ ಆರ್ ಕೇಪಬಲ್ ಆಫ್ ಡೂಯಿಂಗ್ ಎನಿಥಿಂಗ್ ಆ್ಯಂಡ್ ಅವರು ದಿಸ್ ಮಾಯಾ ಪ್ರಯೋಗಗಳಲ್ಲಿ ಸಿದ್ಧಹಸ್ತರು. ದೇ ಕ್ಯಾನ್ ಡೂ ಎನಿಥಿಂಗ್, ದೇ ಕ್ಯಾನ್ ಕ್ರಿಯೇಟ್ ಎನಿಥಿಂಗ್. ಸೊ ಹೀಗಾಗಿ ನನ್ನನ್ನು ವಂಚಿಸಬೇಕು ಅಂತ ಹೇಳಿ ಏನಾದರೂ ಈ ರಾಕ್ಷಸರು ಇಂತಹ ಒಂದು ಮಾಯಾ ಪ್ರಯೋಗ ಮಾಡಿದಾರ, ಇಂತಹ ಅನುಮಾನಗಳ ಸುತ್ತ ಅವನು ಯೋಚನೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅವನ ಕಿವಿಗೆ ರಾಮನಾಮವನ್ನು ಜಪ ಮಾಡ್ತಾ ಇರುವಂತಹ ಒಬ್ಬ ವ್ಯಕ್ತಿಯನ್ನು ಅವನು ನೋಡ್ತಾನೆ. ಅದು ಬೆಳಗಿನ ಜಾವ. ಸೊ ಈ ಬೆಳಗಿನ ಜಾವದಲ್ಲಿ ಅದು ಈ ರಾಕ್ಷಸರ ನಾಡಿನಲ್ಲಿ ಈ ಮಂದಿರದ ಸಮೀಪದಲ್ಲಿ ಆ ಭವ್ಯವಾದ ಕಟ್ಟಡ ಅಂತಂದ್ರೆ ಆ ಮಹಲಿನ ದ್ವಾರದಿಂದ ಅವನು ಈಚೆ ಬರ್ತಾ ಇದ್ದಾನೆ. ಅವಾಗ ಅವನಿಗೆ ರಾಮನಾಮದ ಜಪ ಅವನ ಕಿವಿಗೆ ಬೀಳುತ್ತೆ. ಆಗ ಅವನು ಅನ್ಕೋತಾನೆ, ಇಲ್ಲ, ಇದು ಮಾಯಾ ಪ್ರಯೋಗ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಈ ಒಂದು ರಾಕ್ಷಸರ ಬೀಡು ಇದು ನಿಜ ಆಗಿದ್ರು ಕೂಡ ಇಲ್ಲೂ ಕೂಡ ಒಬ್ಬ ಸಂತ ಇದ್ದಾನೆ ಅಂತ ಅನ್ನಿಸ್ತಾ ಇದೆ. ಸೊ ಹಿ ಮಸ್ಟ್ ಬಿ ಎ ಸಾಧು ಪುರುಷ. ಆದರೆ ಅದು ವಿಭೀಷಣ ರಾವಣನ ಸಹೋದರ ಅನ್ನುವಂತಹದ್ದು ಹನುಮಂತನಿಗೆ ಇನ್ನೂ ಗೊತ್ತಿಲ್ಲ. ಯಾರೋ ಒಬ್ಬ ಸಂತ ಇಲ್ಲಿ ಇದ್ದಾನೆ, ಈ ರಾಕ್ಷಸರ ನಾಡಿನಲ್ಲಿ ಒಬ್ಬ ಸಂತ ಇದ್ದಾನೆ, ಅವನು ರಾಮನಾಮದ ಜಪವನ್ನು ಮಾಡ್ತಾ ಇದ್ದಾನೆ. ಮತ್ತು ಇದು ಯಾಕೆ ಮಾಯಾ ಪ್ರಯೋಗ ಅಲ್ಲ ಅಂತಂದರೆ, ಸಾಮಾನ್ಯವಾಗಿ ರಾಕ್ಷಸರು ಅಂತ ಹೇಳಿದಾಗ ದೇ ಆರ್ ಆಲ್ಸೋ ಕಾಲ್ಡ್ ನಿಶಾಚರರು. ನಿಶಾಚರರು ಅಂತಂದರೆ ಅವರು ರಾತ್ರಿಯ ಸಮಯದಲ್ಲಿ ದೇ ಆರ್ ವೆರಿ ಆ್ಯಕ್ಟಿವ್. ಸೊ ರಾತ್ರಿಯಲ್ಲಿ ಅವರು ತುಂಬ ಆ್ಯಕ್ಟಿವ್ ಆಗಿರೋದ್ರಿಂದ ಅವರು ಮಲಗುವಂತಹದ್ದು ಬಹಳ ಲೇಟ್. ಮಧ್ಯರಾತ್ರಿ ದಾಟದ ಮೇಲೆ ಮಲಗ್ತಾರೆ ಅವರು. ಸೊ ಮಧ್ಯರಾತ್ರಿ ದಾಟಿದ ಮೇಲೆ ಅವರು ಮಲ್ಕೋತಾರೆ ಅಂತಂದಮೇಲೆ ಅಷ್ಟು ಬೆಳಗಿನ ಜಾವ ಅಂತಂದರೆ ಬ್ರಹ್ಮ ಮುಹೂರ್ತದಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಿದ್ದೆ ಮಾಡಬೇಕು ಅವರು. ಮಲಗೋದೇ ತಡ ಹೊತ್ತಿನಲ್ಲಿ ಅಂತಂದ ಮೇಲೆ ಈ ಬ್ರಹ್ಮ ಮುಹೂರ್ತದಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸೊ ಬ್ರಹ್ಮ ಮುಹೂರ್ತದಲ್ಲಿ ಒಬ್ಬ ಎದ್ದು ಬಂದು ಈ ರೀತಿ ಇಲ್ಲಿ ರಾಮನಾಮದ ಜಪವನ್ನು ಮಾಡ್ತಾ ಇದ್ದಾನೆ ಅಂತಂದರೆ ಹಿ ಮಸ್ಟ್ ಬಿ ಎ ಸಾಧು ಪುರುಷ, ನಂಬರ್ 1. ಎರಡನೇದು, ಹಿ ಕೆನಾಟ್ ಬಿ ಎ ರಾಕ್ಷಸ, ಬಿಕಾಸ್ ರಾಕ್ಷಸರು ಬ್ರಹ್ಮ ಮುಹೂರ್ತದಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮ ಮುಹೂರ್ತಕ್ಕೂ ರಾಕ್ಷಸರಿಗೂ ಸಂಬಂಧವೇ ಇಲ್ಲ. ಆದರೆ ಒಬ್ಬ ಸಾಧು ಪುರುಷ ಅಂತಂದಾಗ ಹಿ ವಿಲ್ ನಾಟ್ ಮಿಸ್ ದಿ ಬ್ರಹ್ಮ ಮುಹೂರ್ತ. ಯಾಕೆ ಅಂತಂದರೆ ಒಬ್ಬ ಸಾಧು ಸಂತ ಅಂತ ಹೇಳಿದಾಗ ಅವನ ಸಾಧನೆಯಲ್ಲಿ ಅವನಿಗೆ ಬೇಕಾಗಿರುವಂತಹದ್ದನ್ನು ಗಳಿಸ್ಕೋಬೇಕು ಅಂತಂದಾಗ ಅವನು ಮಾಡುವಂತಹ ಎಲ್ಲ ಪ್ರಯತ್ನಗಳು ಕೂಡ, ಎಸ್ಪೆಷಲಿ ಡ್ಯೂರಿಂಗ್ ಬ್ರಹ್ಮ ಮುಹೂರ್ತ, ಇಟ್ ಈಸ್ ಗೋಯಿಂಗ್ ಟು ಗಿವ್ ಫ್ರೂಟ್ಫುಲ್. ಇಟ್ ವಿಲ್ ಬಿ ಫ್ರೂಟ್ಫುಲ್. ಸೊ ಹಾಗಾಗಿ ನೋ ಸಂತ ವಿಲ್ ಎವರ್ ಮಿಸ್ ದಿ ಬ್ರಹ್ಮ ಮುಹೂರ್ತ. ದಿಸ್ ಈಸ್ ಅನದರ್ ಇಂಡಿಕೇಶನ್ ದಟ್ ದಿಸ್ ಪರ್ಸನ್ ಈಸ್ ಎ ಸಾಧು ಪುರುಷ. ಆಗ ಹನುಮಂತ ಯೋಚನೆ ಮಾಡ್ತಾನೆ, ಇಂತಹ ಒಬ್ಬ ಸಾಧು ಪುರುಷನ ಸ್ನೇಹವನ್ನು ನಾನು ಸಂಪಾದನೆ ಮಾಡಿಕೊಂಡ್ರೆ ಮುಂದೆ ನನಗೆ ಯಾವುದೋ ಒಂದು ಸಂದರ್ಭದಲ್ಲಿ ಇಲ್ಲಿ ನನಗೆ ಅನುಕೂಲ ಆಗತ್ತೆ. ಸೊ ವಿತ್ ದಿಸ್ ಥಿಂಕಿಂಗ್, ಅವನು ವಿಭೀಷಣ ಅನ್ನುವಂತಹದ್ದು ಹನುಮಂತನಿಗೆ ಈವರೆಗೆ ಗೊತ್ತಿಲ್ಲ. ಆದರೂ ಕೂಡ ಹಿ ಪ್ಲ್ಯಾನ್ಸ್ ಇನ್ ಸಚ್ ಎ ವೇ ದಟ್ ಇಂತಹ ಒಬ್ಬ ಸಾಧು ಪುರುಷನ ಸ್ನೇಹವನ್ನು ಸಂಪಾದನೆ ಮಾಡುವ ಮೂಲಕ ಬಹುಶಃ ಮುಂದೆ ಅದು ನನಗೆ ಅನುಕೂಲಕ್ಕೆ ಬರುತ್ತೆ, ನನಗೇನೋ ಒಳ್ಳೆಯದೇ ಆಗತ್ತೆ. ಯಾಕೆ ಅಂತಂದರೆ ಒಬ್ಬ ಸಾಧು ಸಂತನ ಒಂದು
ಅವನ ಜೊತೆ ಕಳೆಯುವಂತಹ ಕೆಲವು ಕ್ಷಣಗಳು, ಸತ್ಸಂಗ ಅಂತ ನಾವೇನು ಹೇಳ್ತೀವಿ, ಅಂತಹ ಸತ್ಸಂಗ ಅನ್ನೋವಂತಹದ್ದು ಯಾವಾಗಲೂ ಕೂಡ ಅದು ಮುಂದೆ ಕೆಡುಕನ್ನು ಉಂಟು ಮಾಡೋದಿಲ್ಲ ನಮ್ಮ ಸಾಧನೆಗೆ. ಹಾಗಾಗಿ ಹನುಮಂತನ ಇಲ್ಲಿ ಸಾಧನೆ ಏನು ಅಂತಂದರೆ, ಹಿ ಕಮ್ಸ್ ಹಿಯರ್ ಟು ಮೀಟ್ ಸೀತಾದೇವಿ. ಸೊ ಎಲ್ಲೋ ಒಂದು ಕಡೆ ಮುಂದೆ ಸೀತೆಯ ದರ್ಶನ ನನಗೆ ಆಗಬೇಕು ಅನ್ನುವಂತಹದ್ದಾದರೆ ಇಂತಹ ಒಬ್ಬ ಸಾಧು ಪುರುಷನ ಸ್ನೇಹ ನನಗೆ ಒಳ್ಳೇದು ಮಾಡಬಹುದು ಅನ್ನೋ ಒಂದು ಮುಂದಾಲೋಚನೆಯಿಂದ ಅವನು ವಿಭೀಷಣ ಅನ್ನುವಂತಹದ್ದು ಗೊತ್ತಿಲ್ಲದೆ ಹೋದರೂ ಕೂಡ ನಾನಾಗಿಯೇ ಮುಂದುವರೆದು ಅವನ ಸ್ನೇಹವನ್ನು ಗಳಿಸ್ತೀನಿ ಅಂತ ಹೇಳ್ತಾನೆ ಹನುಮಂತ. ಸೊ ನನಗೆ ಅವನ ಸ್ನೇಹ ಬೇಕು, ನಾನೇ ಅವನ ಸ್ನೇಹವನ್ನು ಬಯಸ್ತೀನಿ, ನಾನೇ ಸ್ನೇಹವನ್ನು ಬೆಳೆಸ್ಕೋತೀನಿ, ನಾನೇ ಮುಂದೆ ಹೋಗ್ತೀನಿ ಅಂತ ಹೇಳಿ ಹನುಮಂತ ಮುಂದುವರಿದು ವಿಭೀಷಣನ ಸ್ನೇಹವನ್ನು ಗಳಿಸ್ತಾನೆ. ಸೊ ಈಗ ಅವನೇನು ಅಂದ್ಕೊಂಡಿದ್ದಾನೆ, ದಟ್ ಈಸ್ ಹ್ಯಾಪನಿಂಗ್ ನೌ. ಸೊ ಇಲ್ಲಿ ವಿಭೀಷಣ ಸೀತೆ ಇರುವಂತಹ ರಹಸ್ಯವಾದ ಜಾಗ ಮತ್ತು ಅಲ್ಲಿ ಹೋಗಿ ತಲುಪಬೇಕಾಗಿದ್ರೆ ಯಾವೆಲ್ಲ ಉಪಾಯಗಳನ್ನು ಅವನು ಅನುಸರಿಸಬೇಕಾಗತ್ತೆ, ಆ ಎಲ್ಲ ಉಪಾಯದ ಮಾರ್ಗಗಳನ್ನು ಕೂಡ ಅವನು ತಿಳಿಸ್ಕೊಡ್ತಾನೆ. ಸೊ ದಿಸ್ ಈಸ್ ಹೌ ವಿಭೀಷಣ ಗೈಡ್ಸ್ ಹನುಮಾನ್ ಜಿ. ಸೊ ಈಗ ಮತ್ತೆ ಹನುಮಂತ ಏನು ಮಾಡ್ತಾನೆ, ತನ್ನ ರೂಪವನ್ನು, ತನ್ನ ಗಾತ್ರವನ್ನು ಬದಲಾಯಿಸ್ಕೊತಾನೆ. ಯಾಕೆಂದರೆ ವಿಭೀಷಣನನ್ನು ನೋಡುವುದಕ್ಕೆ ಮುಂಚೆ ದೂರದಲ್ಲಿರ್ತಾನೆ. ಆ ಸಂದರ್ಭದಲ್ಲಿ ಹನುಮಂತ ಒಂದು ಸಣ್ಣ ಸೂಕ್ಷ್ಮ ರೂಪದಲ್ಲಿ ಅಲ್ಲಿಗೆ ಬಂದಿರ್ತಾನೆ. ಆದರೆ ರಾಮನಾಮದ ಮಂತ್ರ ಅವನ ಕಿವಿಗೆ ಬಿದ್ದಾಗ ಅವನ ಸ್ನೇಹವನ್ನು ನಾನು ಗಳಿಸ್ಕೋಬೇಕು ಅಂತ ಹೇಳಿ ಅವನೇನು ಮಾಡ್ತಾನೆ, ಏನೇ ಆದರೂ ಐ ಆಮ್ ಎ ಸ್ಪೈ, ನಾನು ರಾಮನ ದೂತ, ಸೊ ಐ ಹ್ಯಾವ್ ಟು ಟೇಕ್ ಕೇರ್ ಅಂತ ಹೇಳಿ ಎಚ್ಚರಿಕೆ ಅಂತ ಹೇಳಿ ಅವನೇನು ಮಾಡ್ತಾನೆ, ತನ್ನ ನಿಜ ರೂಪದಲ್ಲಿ ಅವನ ಬಳಿಗೆ ಹೋಗೋದಿಲ್ಲ, ಬ್ರಾಹ್ಮಣನ ವೇಷದಲ್ಲಿ ಅಲ್ಲಿಗೆ ಹೋಗ್ತಾನೆ. ಸೊ ಬ್ರಾಹ್ಮಣನ ವೇಷದಲ್ಲಿ ಹೋಗಿ ವಿಭೀಷಣನ ಮುಂದೆ ನಿಂತ್ಕೋತಾನೆ. ಈಗ ವಿಭೀಷಣ ಮತ್ತು ಹನುಮಂತ ಅವರಿಬ್ಬರಲ್ಲಿ ಸ್ನೇಹ ಉಂಟಾದಾಗ ವಿಭೀಷಣನಿಗೆ ತನ್ನ ನಿಜ ರೂಪವನ್ನು ತಿಳಿಸ್ತೇನೆ, ನಾನು ಹನುಮಂತ, ನನ್ನ ಹೆಸರು ಹನುಮಂತ, ನಾನು ಆಂಜನೇಯ, ರಾಮನ ಭಕ್ತ ಅಂತ ಹೇಳಿಕೊಂಡು ತನ್ನ ನಿಜ ರೂಪವನ್ನು ಅವನಿಗೆ ತೋರಿಸ್ಕೊಡ್ತಾನೆ. ಆದರೆ ಈಗ ಸೀತೆ ಇರುವಂತಹ ರಹಸ್ಯವಾದ ಸ್ಥಳವನ್ನು ವಿಭೀಷಣ ತಿಳಿಸ್ತಾನೆ ಮತ್ತು ಅಲ್ಲಿ ಹೇಗೆ ಹೋಗಿ ತಲುಪಬೇಕು ಅನ್ನುವಂತಹ ಕೆಲವು ಮಾರ್ಗಗಳನ್ನು ಅವನು ತಿಳಿಸಿದ ನಂತರದಲ್ಲಿ ಮತ್ತೆ ಅವನು ತನ್ನ ರೂಪವನ್ನು ಬದಲಾಯಿಸಿಕೊಂಡು ತನ್ನ ದೇಹವನ್ನು ಕುಗ್ಗಿಸ್ಕೊಂಡು ಮತ್ತೆ ಸೂಕ್ಷ್ಮ ರೂಪವನ್ನು ಧರಿಸ್ತಾನೆ ಹನುಮಂತ. ಈಗ ಮತ್ತೊಮ್ಮೆ ಅದೇ ರೀತಿಯಲ್ಲಿ ತನ್ನ ಗಾತ್ರವನ್ನು ಕುಗ್ಗಿಸಿಕೊಂಡು ಹನುಮಂತ ಸೂಕ್ಷ್ಮ ರೂಪದಲ್ಲಿ ವಿಭೀಷಣ ಹೇಳಿದಂತಹ ಆ ಅಶೋಕವನ ಆ ಜಾಗಕ್ಕೆ ಅವನು ಬರ್ತಾನೆ. ಸೊ ವಿಭೀಷಣ ಹೇಳಿದಂತೆ ಆ ಅಶೋಕವನದಲ್ಲಿ ಸೀತೆಯನ್ನು ಬಂಧಿಸಿ ಇಟ್ಟಿರ್ತಾನೆ. ಸೊ ಸೀತಾಮಾತೆ ಇರುವಂತಹ ಅಶೋಕವನಕ್ಕೆ ಹನುಮಂತ ಸೂಕ್ಷ್ಮ ರೂಪದಲ್ಲಿ ಹಿ ಕಮ್ಸ್ ದೇರ್. ದೇಕಿ ಮನಹಿ ಮಹು ಕಿನ್ಹ ಪ್ರಣಾಮ, ಬೈಟೆ ಹಿ ಭೀತಿ ಜಾತ ನಿಸಿಜಾಮ, ಕೃಸುತನು ಸೀಸ ಜಟ ಏಕ ಭೇನಿ, ಜಪತಿ ಹೃದಯ ರಘುಪತಿ ಗುಣಶ್ರೇಸಿ. ಸೊ ಅಶೋಕವನಕ್ಕೆ ಬರ್ತಾನೆ ಹನುಮಂತ. ಸೀತೆ ಕುಳಿತಿರುವಂತಹ ಜಾಗದ ತುಂಬ ಸಮೀಪ ಅಲ್ಲ, ಅವಳಿರುವಂತಹ ಜಾಗದ ಕಡೆಗೆ ಅವನು ಬರ್ತಾನೆ. ಅಲ್ಲಿ ಸೀತಾಮಾತೆಯನ್ನು ಅವನು ನೋಡ್ತಾನೆ. ಅವಳು ಅಶೋಕ ಮರದ ಕೆಳಗಡೆ ಕೂತಿರ್ತಾಳೆ. ಅವಳ ಸುತ್ತಲೂ ಅನೇಕ ರಾಕ್ಷಸಿ ಸ್ತ್ರೀಯರು ಅವಳನ್ನು ಸುತ್ತು ಕಟ್ಟಿರ್ತಾರೆ. ಸೊ ಆ ಎಲ್ಲ ರಾಕ್ಷಸ ಸ್ತ್ರೀಯರು ಬಹಳ ವಿಚಿತ್ರ ರೀತಿಯಲ್ಲಿ ತಮ್ಮ ವೇಷಭೂಷಣಗಳನ್ನು ಮಾಡಿಕೊಂಡಿರ್ತಾರೆ. ಬೇಸಿಕಲಿ ದೇ ಆರ್ ಲುಕಿಂಗ್ ಅಗ್ಲಿ. ಸೊ ಭಯಂಕರ ರೂಪ ಅಂತ ನಾವೇನು ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ, ಆ ರೀತಿಯಲ್ಲಿ ಈ ರಾಕ್ಷಸಿ ಸ್ತ್ರೀಯರು ವಿಚಿತ್ರವಾದ ವೇಷಭೂಷಣಗಳ ಜೊತೆಗೆ ತಮ್ಮ ಭಯಂಕರ ರೂಪದಿಂದ ನೋಡೋದಕ್ಕೆ ಒಂದು ರೀತಿ ಹೆದರಿಕೆ ಆಗೋ ಹಾಗೆ ಅವರೆಲ್ಲ ಕಾಣ್ತಾ ಇದ್ದಾರೆ. ಅಂತಹವರು ಸೀತೆಯ ಸುತ್ತ ಅವಳ ಕಾವಲು ಕಾಯ್ತಾ ಇದ್ದಾರೆ. ಸೊ ಸೀತಾಮಾತೆ ಕಣ್ಬಿಟ್ರೆ ಅವಳ ಕಣ್ಣಿಗೆ ಇಂತಹ ಭಯಂಕರ ರೂಪದ ರಾಕ್ಷಸಿ ಸ್ತ್ರೀಯರು ಕಾಣ್ತಾ ಇದ್ದಾರೆ. ಸೊ ದೇ ಆರ್ ಲುಕಿಂಗ್ ವೆರಿ ಅಗ್ಲಿ. ನೋಡಿದ ಕೂಡಲೇ ಹೆದರಿಕೆ ಆಗಬೇಕು, ಕಿರ್ಚ್ಕೋಬೇಕು, ಆ ರೀತಿಯಲ್ಲಿ ಅವರ ವೇಷಭೂಷಣಗಳೆಲ್ಲ ಇರುತ್ತೆ, ಹೆದರಿಕೆ ಆಗೋ ಹಾಗೆ ಇರ್ತಾರೆ.
ಇಲ್ಲಿ ತುಳಸಿ ರಾಮಾಯಣದಲ್ಲಿ ಸೀತೆ ಇರುವಂತಹ ಜಾಗ, ಅವಳ ಸುತ್ತಲೂ ಇರುವಂತಹ ರಾಕ್ಷಸ ಸ್ತ್ರೀಯರ ಬಗ್ಗೆ ಹೆಚ್ಚು ವರ್ಣನೆಯನ್ನು ಮಾಡಿಲ್ಲ. ಯಾಕೆಂತಂದ್ರೆ ಇದು ಸಂತ ಗೋಸ್ವಾಮಿ ತುಳಸಿದಾಸ್ಜಿಯವರು ಈ ಒಂದು ರಾಮಾಯಣವನ್ನು ಭಕ್ತಿ ಪ್ರಧಾನವಾಗಿ ರಚನೆ ಮಾಡಿದ್ದಾರೆ. ಅಂತಂದರೆ ಭಕ್ತಿಗೆ ಅವರು ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ, ಬೇರೆಲ್ಲ ಗೌಣ. ಬಟ್ ಇನ್ ವಾಲ್ಮೀಕಿ ರಾಮಾಯಣ ಈಚ್ ಆ್ಯಂಡ್ ಎವ್ರಿ ಪ್ರತಿಯೊಂದು ಕೂಡ ಬಹಳ ವರ್ಣನೆಯನ್ನು ಮಾಡಿದ್ದಾರೆ ವಾಲ್ಮೀಕಿಯವರು. ಸೊ ಆ ವಾಲ್ಮೀಕಿ ರಾಮಾಯಣದಲ್ಲಿ ಅಲ್ಲಿ ಸಿಗುವಂತಹ ವರ್ಣನೆಯನ್ನು ನೋಡಿದ್ರೆ ಸೀತೆ ಅಶೋಕವನದಲ್ಲಿ ಕುಳಿತಿರುವಾಗ ಅವಳು ಸುತ್ತಲೂ ಇರುವಂತಹ ಈ ರಾಕ್ಷಸ ಸ್ತ್ರೀಯರು ಎಷ್ಟು ಭಯಂಕರವಾಗಿರ್ತಾರೆ. ಸೀತೆ ಕಣ್ಣೇ ಬಿಡೋದಿಲ್ಲ, ಯಾಕೆಂದರೆ ಕಣ್ಬಿಟ್ರೆ ಇಂತಹ ರೂಪವನ್ನು ನೋಡಬೇಕು, ಅವಳಿಗೆ ಮತ್ತಷ್ಟು ಹೆದರಿಕೆ ಆಗುತ್ತೆ. ಆ ರೀತಿಯಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ವರ್ಣನೆ ಬರುತ್ತೆ. ಆದರೆ ಇಲ್ಲಿ ಮನಸ್ಸಿಗೆ ನೋವು ಆಗಬಾರ್ದು ಅಂತ ಹೇಳಿ ಇಲ್ಲಿ ಭಕ್ತಿಗೆ ಪ್ರಧಾನತೆ ಕೊಟ್ಟಿರೋದ್ರಿಂದ ಇಲ್ಲಿ ಅಷ್ಟೊಂದು ವರ್ಣನೆ ಇಲ್ಲ. ಸೊ ಅವರೆಲ್ಲರೂ ಹೀಗೆ ಸೀತೆಯ ಸುತ್ತಮುತ್ತ ಇರೋದ್ರಿಂದ ಹನುಮಂತ he thinks, yes, this is not the right time to go and meet ಸೀತಾದೇವಿ. ಯಾಕೆಂತಂದರೆ ಹನುಮಂತ ಈಸ್ ವೆರಿ ಪವರ್ಫುಲ್, ಹಿ ಈಸ್ ವೆರಿ ಸ್ಟ್ರಾಂಗ್, ನೋ ಡೌಟ್ ಅಬೌಟ್ ಇಟ್. ಬಟ್ ಅವಳು ಸುತ್ತಲೂ ರಾಕ್ಷಸ ಸ್ತ್ರೀಯರೆಲ್ಲ ಇದ್ದಾರೆ. ಈ ಸಂದರ್ಭದಲ್ಲಿ ಏಕಾಏಕಿ, ಯಾಕೆಂದರೆ ಈವನ್ ಸೀತೆಗೆ ಕೂಡ ಗೊತ್ತಿಲ್ಲ ಇವನು ಹನುಮಂತ ರಾಮನ ದೂತ, ರಾಮನ ಭಕ್ತ ಇವನು ಅನ್ನುವಂತಹದ್ದು ಸೀತೆಗೂ ಕೂಡ ಗೊತ್ತಿಲ್ಲ. ಮತ್ತು ಅವನು ಬಹಳ ಸೂಕ್ಷ್ಮ ರೂಪದಲ್ಲಿ ಅಲ್ಲಿಗೆ ಬಂದಿದ್ದಾನೆ. ಸೊ ಈ ಸಂದರ್ಭದಲ್ಲಿ ಏಕಾಏಕಿ ಸೀತೆಯ ಎದುರುಗಡೆ ಬಂದು ಹನುಮಂತ ಏನಾದ್ರು ನಿಂತ್ಕೊಂಡ್ಬಿಟ್ರೆ ಸೊ ಈ ರಾಕ್ಷಸಿ ಸ್ತ್ರೀಯರು ಹನುಮಂತನನ್ನು ನೋಡಿದ ಹಾಗಾಗತ್ತೆ. ಆ್ಯಂಡ್ ದಿಸ್ ಈಸ್ ನಾಟ್ ದಿ ರೈಟ್ ಟೈಮ್. ಇವರೆಲ್ಲರ ಎದುರಿಗೆ ನಾನು ಹೋಗಿ ಸೀತೆಯನ್ನು ಪರಿಚಯ ಮಾಡಿಕೊಳ್ಳುವಂತಹದ್ದು ಸೂಕ್ತವಲ್ಲ. ಸೊ ಅದರಿಂದ ಐ ವಿಲ್ ವೇಟ್, ಒಂದು ಸೂಕ್ತ ಸಮಯಕ್ಕೆ ನಾನು ಕಾಯ್ತೀನಿ. ಇವರೆಲ್ಲ ಎಷ್ಟು ತನಕ ಇಲ್ಲಿರ್ತಾರೆ ನಾನು ನೋಡ್ತೀನಿ, ಯಾವುದೋ ಒಂದು ಸಮಯದಲ್ಲಿ ನನಗೆ ಒಂದು ಅವಕಾಶ ಸಿಗತ್ತೆ, ಆ ಒಂದು ಸಮಯಕ್ಕೆ ನಾನು ಕಾಯ್ತೀನಿ ಅಂತ ಹೇಳಿ ಅವಳನ್ನು ದೂರದಿಂದಲೇ ನೋಡ್ತಾನೆ. ಸೀತಾಮಾತೆಯನ್ನು ದೂರದಿಂದಲೇ ನೋಡಿ ಮನಸ್ಸಿನಿಂದಲೇ ಸೀತಾಮಾತೆಗೆ ಪ್ರಣಾಮವನ್ನು ಸಲ್ಲಿಸ್ತಾನೆ, ಅವಳಿಗೆ ವಂದನೆಯನ್ನು ಮಾಡ್ತಾನೆ, ಅವಳಿಗೆ ನಮಸ್ಕಾರವನ್ನು ಮಾಡ್ತಾನೆ. ಅವಳನ್ನು ನೋಡಬೇಕು ಅಂತ ಹೇಳಿ ಮತ್ತಷ್ಟು ಅವಳನ್ನ ನೋಡಬೇಕು ಅಂತ ಹೇಳಿ ಅಲ್ಲೇ ಹತ್ತಿರದಲ್ಲಿರುವಂತಹ ಒಂದು ಮರವನ್ನು ಏರ್ತಾನೆ. ಆ ಮರ ಕೂಡ ಇಟ್ ಮಸ್ಟ್ ಬಿ ಅಶೋಕ ಟ್ರೀ. ಸೊ ಒಂದು ಮರವನ್ನು ಏರಿ ಅಲ್ಲಿ ಕೊಂಬೆಯ ಮೇಲೆ ಕುಳಿತುಕೊಂಡು ಅಲ್ಲಿಂದಲೇ ಅವಳನ್ನ ನೋಡಿಕೊಂಡು ಮನಸಾರೆ ಅವಳಿಗೆ ವಂದಿಸ್ತಾನೆ. ಸೊ ದಿಸ್ ಸೀತಾಮಾತೆ ಈಸ್ ನಾಟ್ ಆರ್ಡಿನರಿ ವುಮೆನ್. ಶಿ ಈಸ್ ಭಗವಂತನ ಮಡದಿಯವಳು. ಸೊ ಶಿ ಈಸ್ ಜಗನ್ ಜನನಿ, ಶಿ ಈಸ್ ದಿ ಮದರ್ ಆಫ್ ದಿಸ್ ಯೂನಿವರ್ಸ್. ಇಂತಹ ಜಗನ್ಮಾತೆ ಸೀತಾಮಾತೆ ಅವರೆಲ್ಲರೊಂದಿಗೆ ಹೇಗಿದ್ದಾಳೆ ಅನ್ನುವಂತಹದ್ದನ್ನು ಹನುಮಂತ ಇಲ್ಲಿ ತಿಳಿಸ್ತಾ ಇರುವಂತಹದ್ದು. ಸುತ್ತಲೂ ರಾಕ್ಷಸ ಸ್ತ್ರೀಯರಿದ್ದಾರೆ, ಹನುಮಂತ ಅವಳನ್ನ ಹೇಗೆ ನೋಡ್ದ, ಹನುಮಂತನ ಕಣ್ಣಿಗೆ ಅವಳು ಹೇಗೆ ಕಂಡು ಅನ್ನುವಂಥದ್ದನ್ನು ಅವನು ಇಲ್ಲಿ ತಿಳಿಸ್ತಾ ಇರುವಂತಹದ್ದು. ಸೊ ಅಂಡ್ ಅಟ್ ದ ಸೇಮ್ ಟೈಮ್ ಸೀತಾಮಾತೆಯನ್ನು ನೋಡಿ ಅವನು ಕೂಡ ಕೆಲವೊಂದುಗಳನ್ನು ಅರ್ಥ ಮಾಡ್ಕೋತಾ ಬಂದಿದ್ದಾನೆ. ಸೀತಾಮಾತೆಯನ್ನು ನೋಡಿದಾಗ ಈ ಸೀತಾಮಾತೆ ರಾವಣ ಅವಳನ್ನು ಅಪಹರಿಸಿ ಇಲ್ಲಿ ತಂದು ಇಟ್ಟ ದಿನದಿಂದ ಕೂಡ ಅವಳು ಯಾವ ಒಂದು ಆಹಾರವನ್ನು ಕೂಡ ಅವಳು ಸ್ವೀಕರಿಸಿಲ್ಲ. ಅನೇಕ ದಿನಗಳು, ಇನ್ಫ್ಯಾಕ್ಟ್ ಆಲ್ಮೋಸ್ಟ್ 10 months. ಸೊ ಅನೇಕ ತಿಂಗಳುಗಳಿಂದ ಅವಳು ಯಾವುದೇ ರೀತಿಯ ಆಹಾರವನ್ನು ತಗೊಂಡಿಲ್ಲ. ಮತ್ತು ಅವಳ ಕಣ್ಣುಗಳನ್ನು ನೋಡಿದ್ರೆ ಗೊತ್ತಾಗತ್ತೆ ಅವಳು ನಿದ್ರೆಯನ್ನು ಕೂಡ ಸರಿಯಾಗಿ ಮಾಡಿಲ್ಲ. ಸೊ ಆಹಾರನೂ ಇಲ್ಲ, ನಿದ್ರೆನೂ ಇಲ್ಲ. ಈಗ ಅಂತಹ ಸೀತಾಮಾತೆಯನ್ನು ನೋಡಬೇಕು ಅಂತ ಹೇಳಿ ಹನುಮಂತ ಈ ಅಶೋಕವನಕ್ಕೆ ಬಂದಿರುವಂತಹದ್ದು ಕೂಡ ರಾತ್ರಿಯ ಸಮಯ.
ರಾತ್ರಿಯ ಸಮಯವನ್ನು ಆಯ್ಕೆ ಮಾಡಿಕೊಂಡು ಹನುಮಂತ ಅಲ್ಲಿಗೆ ಬಂದಿದ್ದಾನೆ. ಸೊ ಇಡೀ ರಾತ್ರಿ ಅವಳು ತಾನು ಕುಳಿತ ಆಸನದ ಭಂಗಿಯನ್ನು ಕೂಡ ಅವಳು ಬದಲಾಯಿಸದೆ ಒಂದೇ ಸಮನೆ ಇಡೀ ರಾತ್ರಿಯಲ್ಲಿ ಅದೇ ರೀತಿ ಅವಳು ಕುಳಿತಿದ್ದಾಳೆ. ಅನೇಕ ದಿನಗಳಿಂದ ಅವಳು ಆಹಾರ ಸ್ವೀಕರಿಸಿಲ್ಲ, ಉಪವಾಸವನ್ನು ಮಾಡ್ತಾ ಇದ್ದಾಳೆ. ಸೊ ದೇರ್ ಈಸ್ ನೋ ಫುಡ್ ಆ್ಯಂಡ್ ಶಿ ಈಸ್ ನಾಟ್ ಸ್ಲೀಪಿಂಗ್, ನೋ ಸ್ಲೀಪ್. ಕೃಸತನು, ಬಹಳ ಕೃಶವಾಗಿ ಹೋಗಿದ್ದಾಳೆ ಅವಳು. ಅವಳ ಶರೀರದಲ್ಲಿ ಕೃಶಕಾಯ ಅಂತ ಹೇಳ್ತಾರೆ. ಕಾಯ ಅಂತಂದರೆ ದೇಹ. ಸೊ ಕೃಶಕಾಯ, ಕೃಶತನು. ಸೊ ಲಂಕೆಗೆ ಬಂದು ಇಷ್ಟು ದಿನಗಳಿಂದ ಅವಳು ಏನು ಆಹಾರವನ್ನೇ ತಗೊಂಡಿಲ್ಲದೆ ಇರೋದ್ರಿಂದ ಅವಳು ಬಹಳ ಕೃಶಳಾಗಿ ಹೋಗಿದ್ದಾಳೆ, ತುಂಬ ಸಣ್ಣಗೆ ಕಾಣ್ತಾ ಇದ್ದಾಳೆ. ಅಂಡಗೆ ಇದ್ರ ಬಗ್ಗೆ ಕೂಡ ವಾಲ್ಮೀಕಿ ರಾಮಾಯಣದಲ್ಲಿ ಇಷ್ಟು ದೀರ್ಘ ಸಮಯದಿಂದ ಅವಳ ಆಹಾರ ನಿದ್ರೆ ಇಲ್ದಿರೋದ್ರಿಂದ ಅವಳು ಹೇಗಿದ್ದಾಳೆ, ಅವಳ ಪರಿಸ್ಥಿತಿ ಏನು ಅನ್ನುವಂತಹ ವರ್ಣನೆ ಈವನ್ ವಿ ಕ್ಯಾನ್ ಸಿ ಇನ್ ವಾಲ್ಮೀಕಿ ರಾಮಾಯಣ. ಆ ವಾಲ್ಮೀಕಿ ರಾಮಾಯಣದಲ್ಲಿ ಒಂದು ಕಡೆಯಲ್ಲಿ ಒಂದು ವರ್ಣನೆ ಬರುತ್ತೆ, ಅವಳು ಎಷ್ಟು ಕೃಶಳಾಗಿ ಹೋಗಿದ್ದಾಳೆ. ಬಿಕಾಸ್ ಟೈಮ್ ಟು ಟೈಮ್ ಫುಡ್ ಇಲ್ಲ, ಟೈಮ್ ಟು ಟೈಮ್ ನಿದ್ದೆ ಇಲ್ಲ, ಮನಸ್ಸಿಗೆ ನೆಮ್ಮದಿ ಇಲ್ಲ. ಸೊ ಹೀಗೆ ಬಿಕಾಸ್ ಆಫ್ ಆಲ್ ದೀಸ್ ರೀಸನ್ಸ್ ಅವಳು ಎಷ್ಟು ಸಣ್ಣಗಾಗಿ ಹೋಗಿದ್ದಾಳೆ ಅಂತಂದರೆ, ಅವಳು ಬೆರಳಿಗೆ ತೊಟ್ಟಂತಹ ಒಂದು ಉಂಗುರ ಈಗ ಹೆಚ್ಚು ಕಡಿಮೆ ಅವಳಿಗೆ ಇಟ್ ಅಪಿಯರ್ಸ್ ಆಸ್ ಬ್ಯಾಂಗಲ್. ಬೆರಳಿಗೆ ಹಾಕೊಳ್ಳುವಂತಹ ಉಂಗುರವನ್ನು ಅವಳಿಗೆ ಕೈಗೆ ತೊಟ್ಕೋಬಹುದು. ಸೊ ಅಷ್ಟು ಅವಳು ಸಣ್ಣಾಗಿ ಹೋಗಿದ್ದಾಳೆ ಅನ್ನುವಂತಹ ವರ್ಣನೆಯನ್ನು ನಾವು ವಾಲ್ಮೀಕಿ ರಾಮಾಯಣದಲ್ಲಿ ನೋಡ್ಬೋದು. ಸೊ ಟು ದಟ್ ಎಕ್ಸ್ಟೆಂಟ್ ಅವಳು ಕೃಶಳಾಗಿ ಹೋಗಿದ್ದಾಳೆ, ಕೃಶತನು. ಆ್ಯಂಡ್ ಇನ್ನು ಆಹಾರ ಇಲ್ಲ, ನಿದ್ರೆ ಇಲ್ಲ, ಕುಳಿತ ಜಾಗದಿಂದ ಅವಳು ತನ್ನ ಭಂಗಿಯನ್ನು ಕೂಡ, ಅವಳು ಆಸನದ ಭಂಗಿಯನ್ನು ಕೂಡ ಬದಲಾಯಿಸ್ತಾ ಇಲ್ಲ. ದಟ್ ಮೀನ್ಸ್ ಶಿ ಈಸ್ ನಾಟ್ ಮೂವಿಂಗ್ ಅರೌಂಡ್. ಅವಳು ಅಲ್ಲಿ ಇಲ್ಲಿ ಹೋಗ್ತಾ ಇಲ್ಲ. ಸೊ ಅವಳ ದೇಹಕ್ಕೆ ಸ್ನಾನ ಕೂಡ ಇಲ್ಲ. ಸೊ ಎಷ್ಟೋ ದಿನಗಳಿಂದ ಅವಳು ಸ್ನಾನ ಕೂಡ ಮಾಡಿಲ್ಲ. ಸೊ ಈಗ ಅವಳ ತಲೆ ಕೂದಲು ಒಂದು ರೀತಿ ಜಟೆ ಕಟ್ಟಿದೆ, ಗಂಟು ಗಂಟಾಗಿ ಹೋಗಿದೆ. ಸೊ ದಿಸ್ ಈಸ್ ದಿ ಪಿಕ್ಚರ್ ಆಫ್ ಸೀತಾಮಾತೆ. ಹನುಮಂತ ಇಂತಹ ಸೀತೆಯನ್ನು ಒಂದು ಮರವನ್ನು ಏರಿ ಅಲ್ಲಿ ಕೊಂಬೆ ಮೇಲೆ ಕೂತ್ಕೊಂಡು ಅಲ್ಲಿಂದ ನೋಡ್ತಾ ಇದ್ದಾನೆ. ಅವನ ಕಣ್ಣಿಗೆ ಸೀತೆ ಈ ರೀತಿ ಕಾಣ್ತಾ ಇದ್ದಾಳೆ. ಬಹಳ ನೊಂದ್ಕೋತಾನೆ, ಎಷ್ಟೊಂದು ಕೃಶಳಾಗಿ ಹೋಗಿದ್ದಾಳೆ. ಏಕೆಂದರೆ ದೇಹಕ್ಕೆ ಆಹಾರ ಸರಿಯಾದ ಸಮಯದಲ್ಲಿ ಸಿಗದೆ ಹೋದಾಗ ಹಸಿವಿನ ಸಂಕಟ ಅನ್ನುವಂತಹದ್ದು ಬಹಳ, ಅದನ್ನು ತಡ್ಕೊಳ್ಳೋದು ಬಹಳ ಕಷ್ಟ. ಆದರೆ ಇಲ್ಲಿ ಸೀತಾಮಾತೆ ಹೆಚ್ಚು ಕಡಿಮೆ 10 ತಿಂಗಳುಗಳ ಕಾಲದಿಂದ ಆಹಾರವನ್ನು ಸ್ವೀಕರಿಸಿಲ್ಲ, ನಿದ್ದೆಯನ್ನು ಮಾಡಿಲ್ಲ, ಸ್ನಾನ ಕೂಡ ಮಾಡಿಲ್ಲ, ತಲೆ ಕೂದಲು ಗಂಟು ಗಂಟಾಗಿದೆ, ತುಂಬ ಸಣ್ಣಗಾಗಿ ಹೋಗಿದ್ದಾಳೆ. ಸೊ ಇಂತಹ ಸೀತಾಮಾತೆಯನ್ನು ಅವನು ಮರದ ಮೇಲೆ ಕುಳಿತು ಸೀತಾಮಾತೆಯನ್ನು ಈ ರೀತಿಯಲ್ಲಿ ನೋಡಿದ್ದಾನೆ, ಈ ರೀತಿ ಕಂಡಿದ್ದಾಳೆ. ಮತ್ತು ಅವಳು ಇಲ್ಲಿ ಆಹಾರ ತಗೋತಾ ಇಲ್ಲ, ನಿದ್ದೆನೂ ಮಾಡ್ತಾ ಇಲ್ಲ, ಎಲ್ಲೂ ಓಡಾಡ್ತಾ ಇಲ್ಲ, ಸ್ನಾನ ಮಾಡ್ತಾ ಇಲ್ಲ. ಸೊ ಅವಳು ಏನು ಮಾಡ್ತಾ ಇದ್ದಾಳೆ ಇಲ್ಲಿ? ಹಾಗಾದರೆ ಅಶೋಕವನದಲ್ಲಿ ಅವಳನ್ನ ಬಂಧಿಸಿ ಇಟ್ಟಿದ್ದಾರೆ ನಿಜ, ಬಟ್ ಅವಳು ಏನು ಮಾಡ್ತಾ ಇದ್ದಾಳೆ? ಸೊ ಆಲ್ ದ ಟೈಮ್ ನಿರಂತರವಾಗಿ ಶ್ರೀರಾಮಚಂದ್ರನ ಗುಣಗಾನವನ್ನು ಮಾಡುತ್ತಾ, ಅವನನ್ನೇ ಚಿಂತೆ ಮಾಡುತ್ತಾ, ಅವನನ್ನೇ ಸ್ಮರಣೆ ಮಾಡ್ತಾ ಕಾಲ ಕಳೀತಾ ಇದ್ದಾಳೆ ಅವಳು. ಶಿ ಈಸ್ ಡೂಯಿಂಗ್ ದಿ ಜಪ ಆಫ್ ಪ್ರಭು ಶ್ರೀರಾಮಚಂದ್ರ. ಅದು ಬಿಟ್ಟು ಅವಳು ಇನ್ನೇನು ಮಾಡ್ತಾ ಇಲ್ಲ. ನಿಜ ಪದ ನಯನ ದಿಯೇ ಮನ ರಾಮ ಪದ ಕಮಲ ಲೀನ, ಪರಮ ದುಃಖಿ ಬಾ ಪವನ ಸುತ ದೇಕಿ ಜಾನಕಿ ದೀನ. ಸೊ ಸೀತಾಮಾತೆ ತಲೆ ತಗ್ಗಿಸಿ ಕುಳಿತಿದ್ದಾಳೆ. ಯಾಕೆಂದ್ರೆ ತಲೆ ಎತ್ತಿದ್ರೆ ಕಣ್ಣು ಬಿಟ್ಟರೆ ಸುತ್ತಲೂ ಇರೋ ಭಯಂಕರ ರಾಕ್ಷಸಿ ಸ್ತ್ರೀಯರನ್ನು ನೋಡಬೇಕು ಅವಳು. ನೋಡಿದ್ರೆ ಹೆದರಿಕೆ ಆಗುತ್ತೆ, ಆ ರೀತಿ ಇರ್ತಾರೆ ಅವ್ರುಗಳೆಲ್ಲ. ಸೊ ಅವಳು ತಲೆ ತಗ್ಗಿಸಿ ಕುಳಿತಿದ್ದಾಳೆ.
ತಲೆ ತೆಗೆಸಿ ಕುಳಿತಿರೋದ್ರಿಂದ ಜಾನಕಿಯ ದೃಷ್ಟಿ ನೇರವಾಗಿ ತನ್ನ ಕಾಲುಗಳ ಮೇಲೆ ನೆಟ್ಟಿದೆ. ಅವಳ ಕಾಲುಗಳ ಮೇಲೆ, ಅವಳ ಪಾದಗಳ ಮೇಲೆ ಜಾನಕಿ ದೃಷ್ಟಿ, ಅವಳ ಕಣ್ಣುಗಳು ನೆಟ್ಟಿದೆ. ಶಿ ವಾಸ್ ಕಾನ್ಸ್ಟೆಂಟ್ಲಿ ಲುಕಿಂಗ್ ಅಟ್ ಹರ್ ಫೀಟ್. ಸೊ ಒಂದು ರೀತಿಯಲ್ಲಿ ಅವಳ ಕಣ್ಣುಗಳು ಅವಳ ಪಾದಗಳನ್ನೇ ನೋಡ್ತಾ ಇದೆ ಅನ್ನುವಂತೆ ಕಂಡು ಬಂದರೂ ಕೂಡ ಸೀತಾಮಾತೆಯ ಮನಸ್ಸು ಪ್ರಭು ಶ್ರೀರಾಮಚಂದ್ರನ ಚರಣಗಳಲ್ಲಿ ಲೀನವಾಗಿದೆ ಎನ್ನುವಂತಹದ್ದು ಕೂಡ ಗೊತ್ತಾಗ್ತಾ ಇದೆ. ಹರ್ ಮೈಂಡ್ ಈಸ್ ಟೋಟಲಿ, ಶಿ ಈಸ್ ಪೇಯಿಂಗ್ ಅಟೆನ್ಷನ್ ಅಟ್ ದಿ ಲೋಟಸ್ ಫೀಟ್ ಆಫ್ ಪ್ರಭು ಶ್ರೀರಾಮಚಂದ್ರ. ಸೊ ಜಾನಕಿ ದೇವಿಯ ಪರಿಸ್ಥಿತಿ ಈ ರೀತಿ ಇರುವಂತಹ ಅವಳನ್ನ ನೋಡಿ ಪವನಸುತ ಹನುಮಂತ ಬಹಳ ದುಃಖ ಪಡ್ತಾನೆ. ಸೊ ಹನುಮಂತ ಈಸ್ ವೆರಿ ಸ್ಟ್ರಾಂಗ್. ಅವನು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ತಾನೆ. ಆದರೆ ಅಷ್ಟು ಬಲವಂತನಾದ ಹನುಮಂತ ಈಗ ಈ ಕ್ಷಣದಲ್ಲಿ ಅವನ ಪರಿಸ್ಥಿತಿ ಹೇಗೆ ಅಂತಂದರೆ ಹೆಲ್ಪ್ಲೆಸ್ನೆಸ್ ಸಿಚುಯೇಷನ್. ಸೊ ಅವನು ಏನೂ ಮಾಡೋಕ್ಕಾಗದೇ ಇರುವಂತಹ ಪರಿಸ್ಥಿತಿನಲ್ಲಿ ಹನುಮಂತ ಇದ್ದಾನೆ. ಬಂದಿರುವಂತಹದ್ದು ರಾತ್ರಿಯ ಸಮಯದಲ್ಲಿ, ಜೊತೆಗೆ ತನ್ನ ಪರಿಚಯ ಸೀತೆಗಿಲ್ಲ, ಸೀತೆಯ ಸುತ್ತ ರಾಕ್ಷಸಿ ಸ್ತ್ರೀಯರಿದ್ದಾರೆ. ಸೊ ದಿಸ್ ಈಸ್ ನಾಟ್ ದ ರೈಟ್ ಟೈಮ್ ಟು ಗೋ ಅಂಡ್ ಮೀಟ್ ಆರ್ ಗೆಟ್ ಇಂಟ್ರಡ್ಯೂಸ್ ಟು ಸೀತಾಮಾತೆ. ಅವಳು ಇಲ್ಲಿ ಸಂಕಟ ಪಡ್ತಾ ಇದ್ದಾಳೆ. ಹೊಟ್ಟೆಗೆ ಅನ್ನ ಇಲ್ಲ, ನಿದ್ರೆ ಇಲ್ಲ, ಕಣ್ತುಂಬ ನಿದ್ರೆ ಇಲ್ಲ. ಅನೇಕ ದಿನಗಳಿಂದ ದೇಹಕ್ಕೆ ಸ್ನಾನ ಕೂಡ ಇಲ್ಲ, ತಲೆ ಕೂದಲೆಲ್ಲ ಜಟೆ ಕಟ್ಟಿದೆ, ಬಹಳ ಕೃಶಳಾಗಿ ಹೋಗಿದ್ದಾಳೆ. ಸೊ ಇಂತಹ ಜಾನಕಿಯನ್ನು ನೋಡಿ ಹನುಮಂತನಿಗೆ ಬಹಳ ದುಃಖ ಆಗತ್ತೆ. ನಾನು ಏನೂ ಮಾಡಕ್ ಆಗ್ತಾ ಇಲ್ವಲ್ಲ ಅಂತ ಹೇಳಿ ನೊಂದುಕೋತಾನೆ ಹನುಮಂತ. ಪ್ರಭು ಶ್ರೀರಾಮಚಂದ್ರನ ಹೆಂಡತಿ ಇವಳು, ಜಗನ್ಮಾತೆ, ಅಂತಹವಳಿಗೆ ಈ ಪರಿಸ್ಥಿತಿ ಬಂದಿದೆ. ನಾನು ಏನಾದರೂ ನನ್ನ ಕೈಲಾಗಿರುವಂತಹದ್ದನ್ನು ಮಾಡೋಣ ಅಂತಂದ್ರೆ ಮಾಡಕ್ ಆಗದೇ ಇರುವಂತಹ ಪರಿಸ್ಥಿತಿ ಇದು. ರಾತ್ರಿಯ ಸಮಯ, ಅವಳು ಸುತ್ತಲೂ ರಾಕ್ಷಸ ಸ್ತ್ರೀಯರೆಲ್ಲ ಸೇರಿದ್ದಾರೆ. ಸೊ ದೋ ಹನುಮಂತ ಈಸ್ ವೆರಿ ಸ್ಟ್ರಾಂಗ್. ಅವನು ಮನಸ್ಸು ಮಾಡಿದ್ರೆ ಒಂದು ಕ್ಷಣದಲ್ಲಿ ಆ ಎಲ್ಲ ರಾಕ್ಷಸ ಸ್ತ್ರೀಯರನ್ನ ಧ್ವಂಸ ಮಾಡಿ ಸೀತೆಯನ್ನ ನೇರವಾಗಿ ಅಲ್ಲಿಂದ ರಾಮನ ಬಳಿಗೆ ಕರ್ಕೊಂಡ್ಬರಬಹುದು. ಹಿ ಈಸ್ ಸೋ ಸ್ಟ್ರಾಂಗ್ ಅಂಡ್ ಹಿ ಈಸ್ ಕೇಪಬಲ್. ಆದರೆ ಆ ರೀತಿ ಮಾಡಕ್ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಸೀತೆಗೆ ಇಲ್ಲಿ ಬಂದಿರುವಂತಹದ್ದು ಹನುಮಂತ, ಅವಳಿಗೆ ಗೊತ್ತಿಲ್ಲ. ಸೊ ಇಲ್ಲಿ ಈ ಎದುರುಗಡೆ ಇರುವಂತಹ ಈ ರಾಕ್ಷಸ ಸ್ತ್ರೀಯರನ್ನೆಲ್ಲ ಅವನು ನಾಶ ಮಾಡಿ ಅವಳನ್ನ ಕರ್ಕೊಂಡು ರಾಮನ ಬಳಿಗೆ ಅವನು ಕರ್ಕೊಂಡು ಹೋಗ್ತೀನಿ ಅಂತಂದ್ರೆ ಸೀತೆ ಹೇಗೆ ಒಪ್ಕೋತಾಳೆ? ಸೊ ಇಟ್ ಈಸ್ ನಾಟ್ ಪಾಸಿಬಲ್. ಸೊ ಹೀಗೆ ಒಂದು ರೀತಿ ಏನೂ ಮಾಡೋಕ್ಕಾಗದೇ ಇರುವಂತಹ ಪರಿಸ್ಥಿತಿಯನ್ನು ಅನುಭವಿಸಿ ಹನುಮಂತ ದುಃಖಕ್ಕೆ ಒಳಗಾಗಿದ್ದಾನೆ. ನಾನು ಏನು ಮಾಡೋಕ್ಕಾಗ್ತಾ ಇಲ್ವಲ್ಲ. ಶಿ ಈಸ್ ಎ ಜಗನ್ಮಾತೆ, ಶಿ ಈಸ್ ದಿ ಮದರ್ ಆಫ್ ದಿ ಎಂಟೈರ್ ಯೂನಿವರ್ಸ್. ಅಂತಹವಳಿಗೆ ಈ ಪರಿಸ್ಥಿತಿ ಬಂದಿದೆ. ಇದೆಲ್ಲ ನಾನು ನೋಡಿಕೊಂಡು ನನ್ನನ್ನು ನಾನು ರಾಮನ ಸೇವಕ, ಅವನ ಭಕ್ತ, ನಾನು ಐ ಆಮ್ ಹಿಸ್ ದಾಸ ಅಂತ ನಾನು ಹೇಳ್ಕೊಂಡು, ಬಟ್ ನಾನೇನು ಆ ರೀತಿ ಮಾಡೋಕ್ಕೆ ಆಗ್ತಾ ಇಲ್ವಲ್ಲ. ನನ್ನನ್ನು ನಾನು ರಾಮನ ದಾಸ ಅಂತ ಹೇಳ್ಕೊಳ್ಳೋಕೆ ತಕ್ಕಂತೆ ನಾನು ಇಲ್ಲಿ ಏನು ಮಾಡೋಕ್ಕಾಗ್ತಾ ಇಲ್ವಲ್ಲ. ಎಂತಹ ಪರಿಸ್ಥಿತಿ ಇದು ಅಂತ ಹೇಳಿ ಒಂದು ರೀತಿ ದುಃಖಕ್ಕೆ ಒಳಗಾಗ್ತಾನೆ. ಸೊ ಇಲ್ಲಿ ಮುಂದಿನ ಪ್ರಸಂಗ ಏನು ಅಂತಂದರೆ, ರಾವಣ ಅಲ್ಲಿಗೆ ಬರ್ತಾನೆ, ಆ ಜಾಗಕ್ಕೆ ಅಲ್ಲಿಗೆ ಬಂದು ಸೀತೆಯನ್ನ ಹೆದರಿಸ್ತಾನೆ. ಎಷ್ಟು ಸಾಧ್ಯವೋ ಅಷ್ಟು ಚುಚ್ಚು ನುಡಿಗಳನ್ನಾಡಿ ಸೀತೆಯನ್ನು ಹೆದರಿಸ್ತಾನೆ ಮತ್ತು ಸೀತೆಗೆ ಒಂದು ರೀತಿಯ ಎಚ್ಚರಿಕೆಯನ್ನು ಕೊಟ್ಟೋಗ್ತಾನೆ. ದಟ್ ಈಸ್ ದಿ ನೆಕ್ಸ್ಟ್ ಪ್ರಸಂಗ. ಸೊ ತರುಪಲ್ಲವ ಮುಹೂರಹ ಲುಕಾಯಿ ಕರಯಿ ವಿಚಾರ ಕರೌ ಕಾ ಭಾಯಿ ತೇಹಿ ಅವಸರ ರಾವನು ತಹ ಆವ ಸಂಗ ನಾರಿ ಬಹುಕಿ ಕಿಯೇ ಬನಾವ. ಸೊ ಹನುಮಂತ ಹೀಗೆ ಇಲ್ಲಿ ಎಲ್ಲ ವಿದ್ಯಮಾನಗಳನ್ನು ಕೂಡ ಮರದ ಮೇಲೆ ಕುಳಿತು ಅವನು ಕುಳಿತ ಜಾಗದಿಂದಲೇ ಎಲ್ಲವನ್ನ ತಿಳ್ಕೊತಾ ಇದ್ದಾನೆ.
ಎಲ್ಲವನ್ನ ಅವಲೋಕಿಸ್ತಾ ಇದ್ದಾನೆ. ಅವನು ಯಾವ ರೀತಿ ಜಾಗವನ್ನು ಆರಿಸ್ಕೊಂಡಿದ್ದಾನೆ, ಹೇಗೆ ಕೂತಿದ್ದಾನೆ ಅಂತಂದರೆ, ಅವನು ಸೀತಾಮಾತೆ ಕುಳಿತಿರುವಂತಹದ್ದು ಅಶೋಕ ಮರದ ಕೆಳಗಡೆ. ಆದರೆ ಸೀತೆಯನ್ನು ನೋಡಬೇಕು ಅಂತ ಹೇಳಿ ಅವನು ಒಂದು ಮರವನ್ನು ಏರ್ತಾನೆ. ಆ ಮರ ಕೂಡ ಅಶೋಕ ಮರನೇ. ಸೊ ಹನುಮಂತ ಕುಳಿತಿರುವಂತಹ ಮರ ಕೂಡ ಅಶೋಕ ಟ್ರೀ. ಅಲ್ಲಿರೋದೆಲ್ಲ ಅಶೋಕ ಮರಗಳೇ. ದಟ್ ಈಸ್ ವೈ ಇಟ್ ಇಸ್ ಕಾಲ್ಡ್ ಅಶೋಕವನ, ಅಶೋಕ ವಾಟಿ. ಮತ್ತು ನಾನು ಯಾರ ಕಣ್ಗೂ ಕಾಣಿಸ್ಕೋಬಾರ್ದು ಅಂತ ಹೇಳಿ ಹನುಮಂತ ತನ್ನ ದೇಹವನ್ನು ಕುಗ್ಗಿಸ್ಕೊಂಡು ಸೂಕ್ಷ್ಮ ರೂಪವನ್ನು ಧರಿಸಿ ಇಲ್ಲಿಗೆ ಬಂದಿದ್ದಾನೆ. ಅವನ ಎಷ್ಟು ಸೂಕ್ಷ್ಮ ರೂಪ ಅವನೀಗ ಧರಿಸಿದ್ದಾನೆ, ಎಷ್ಟು ಸಣ್ಣ ಗಾತ್ರವನ್ನು ಅವನು ಹೊಂದಿದ್ದಾನೆ ಅಂತಂದರೆ, ಮರದ ಮೇಲೆ ಎಲ್ಲೋ ಒಂದು ಕೊಂಬೆ ಮೇಲೆ ಅವನು ಕೂತಿದ್ದಾನೆ ಅಂತಂದ್ರೂ ಕೇವಲ ಆ ಮರದ ಎಲೆಗಳು ಇವನನ್ನು ಮುಚ್ಚಿ ಹಾಕಿದೆ. ಎಲೆಯ ಹಿಂದೆ ಹೀ ಈಸ್ ಹೈಡಿಂಗ್, ಯಾರಿಗೂ ಕಾಣಿಸ್ಕೋಬಾರ್ದು. ಸೊ ಒಂದು ಎಲೆ ಅಂತಂದರೆ ಬಹಳ ಸಣ್ಣದು, ಆ ಎಲೆಯ ಹನುಮಂತ ಇಡೀ ಹನುಮಂತನನ್ನು ಅದು ಮುಚ್ಚಿದೆ. ದಟ್ ಮೀನ್ಸ್ ಹೌ ಸೂಕ್ಷ್ಮ ದಿಸ್ ಹನುಮಂತ ಈಸ್. ಸೊ ದಿಸ್ ಹನುಮಂತ ಈಸ್ ಹೈಡಿಂಗ್ ಬಿಹೈಂಡ್ ಒನ್ ಲೀಫ್. ದಟ್ ಮೀನ್ಸ್ ಹಿ ಈಸ್ ಸೋ ಸ್ಮಾಲ್, ಸೂಕ್ಷ್ಮ ರೂಪ. ಸೊ ಸೀತಾಮಾತೆ ಎಷ್ಟು ದುಃಖ ಪಡ್ತಾ ಇದ್ದಾಳೆ, ಅವಳನ್ನ ನೋಡಿದ್ರೆ ಗೊತ್ತಾಗ್ತಾ ಇದೆ. ಬಟ್ ನಾನು ಏನು ಮಾಡಲಿ, ಏನು ಮಾಡೋಕ್ಕಾಗ್ತಾ ಇಲ್ವಲ್ಲ, ಏನನ್ನೂ ಮಾಡೋಕ್ಕಾಗದೇ ಇರೋವಂತಹ ಪರಿಸ್ಥಿತಿಗೆ ನಾನು ಬಂದಿದ್ದೀನಿ. ಆದರೆ ಹೇಳ್ಕೊಳ್ಳೋದಕ್ಕೆ ಮಾತ್ರ ನಾನು ರಾಮನ ದೂತ, ರಾಮನ ಸೇವಕ, ಐ ಎ ಗ್ರೇಟ್ ಡಿವೋಟಿ ಆಫ್ ಲಾರ್ಡ್ ರಾಮ ಅಂತ ಹೇಳ್ಕೊತಾ ಇದ್ದೀನಿ. ಬಟ್ ಆ ರೀತಿಯಲ್ಲಿ ಅದನ್ನು ಸಾಬೀತುಪಡಿಸಬೇಕು ಅಂತಂದರೆ ಒಂದು ಅವಕಾಶ ಕೂಡ ನನಗೆ ಸಿಗ್ತಾ ಇಲ್ವಲ್ಲ. ಸೊ ಈಗ ನಾನು ಏನು ಮಾಡಬೇಕು? ಹಾಗಾದರೆ ಹನುಮಂತ ಅವನು ಒಂದು ಕನ್ಫ್ಯೂಷನ್ಸ್ಗೆ ಒಳಗಾಗ್ತಾನೆ. ಯಾಕೆ ಅಂತಂದರೆ ಅಸಹಾಯಕ ಪರಿಸ್ಥಿತಿ ಅನ್ನುವಂತಹದ್ದು ಮನುಷ್ಯನನ್ನು ಎಲ್ಲಿಗೆ ತಳ್ಳುತ್ತೆ ಅಂತಂದರೆ, ಮುಂದಿನ ದಿಕ್ಕು ಏನು ಅನ್ನುವಂತಹದ್ದು ತೋಚದಂತೆ ಆಗುತ್ತೆ. ಹೆಲ್ಪ್ಲೆಸ್ನೆಸ್ ಸಿಚುಯೇಷನ್ ಮನುಷ್ಯನಿಗೆ ಎದುರಾದಾಗ ನೆಕ್ಸ್ಟ್ ಸ್ಟೆಪ್ ಏನು ನಂದು ಅನ್ನುವಂತಹದ್ದು ನಮಗೆ ಕಾಣೋದಿಲ್ಲ. ಆಗ ಸಂಬಡಿ ಶುಡ್ ಕಮಾಂಡ್ ಗೈಡ್. ಯಾರೋ ಮತ್ತೊಬ್ಬರು ಬಂದು ನಮ್ಗೆ ಹೇಳಬೇಕು, ಯೋಚನೆ ಮಾಡಬೇಡ, ಇದಕ್ಕೆ ಬೇರೆ ಒಂದು ಮಾರ್ಗ ಇದೆ, ಈ ರೀತಿ ಕಮಾನ್ ಗೆಟಪ್ ಅಂತ ಹೇಳಿ ಯಾರೋ ಒಬ್ಬರು ಬಂದು ನಮಗೆ ಎಚ್ಚರಿಸ್ತಾರೆ, ಬಂದು ಗೈಡ್ ಮಾಡ್ತಾರೆ. ಇಲ್ಲಿ ಹನುಮಂತ ಈ ರೀತಿ ದಿಕ್ಕು ತೋಚ್ತಾನಂತೆ ಕುಳಿತಿದ್ದಾನೆ. ನಾನು ಏನು ಮಾಡೋಕ್ಕೆ ಆಗ್ತಾ ಇಲ್ವಲ್ಲ, ಪರಿಸ್ಥಿತಿ ಈ ರೀತಿನಲ್ಲಾಗಿದೆಯಲ್ಲ. ಸೊ ಒಂದು ರೀತಿ ಹನುಮಂತ ಹಿ ಈಸ್ ಅಂಡರ್ ಕನ್ಫ್ಯೂಷನ್. ಸೊ ವಾಟ್ ಟು ಡೂ ನೌ? ನಾನು ಏನು ಮಾಡಬಹುದು ಮತ್ತು ಏನು ಮಾಡಬೇಕಾಗಿದೆ ಏನೂ ಗೊತ್ತಾಗ್ತಾ ಇಲ್ವಲ್ಲ. ದಿಸ್ ರಾಮಚರಿತ ಮಾನಸ ಇದು ಭಕ್ತಿ ಪ್ರಧಾನ ಅಂತ ಹೇಳಿರೋದ್ರಿಂದ ಇಲ್ಲಿ ಭಕ್ತಿ ಮತ್ತು ಭಕ್ತನಿಗೆ ಬಹಳ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟು ರಚನೆ ಆಗಿರುವಂತಹ ಗ್ರಂಥ ಇದು ತುಳಸಿ ರಾಮಾಯಣ. ಸೊ ಇಲ್ಲಿ ಶ್ರೀರಾಮಚಂದ್ರ ಈಸ್ ದಿ ಪ್ರಭು, ಹನುಮಂತ ಈಸ್ ದಿ ಭಕ್ತ, ಅಂಡ್ ಹಿ ಲವ್ಸ್ ಹಿಮ್ ಎ ಲಾಟ್. ದಟ್ ಈಸ್ ಭಕ್ತಿ. ಪ್ರಭು ಶ್ರೀರಾಮಚಂದ್ರ ಅಂತಂದರೆ ಹನುಮಂತನಿಗೆ ಎಲ್ಲಿಲ್ಲದ ಒಂದು ಪ್ರೀತಿ. ಸೊ ಆ ರೀತಿ ಭಕ್ತಿ, ಕೇವಲ ಪ್ರಭುವಿನ ಭಕ್ತಿಯ ಕಾರಣದಿಂದ ಅವನು ನಾನು ಲಂಕೆಗೆ ಬರ್ತೀನಿ, ಸಮುದ್ರವನ್ನು ದಾಟ್ತೀನಿ, ನಾನು ಹಾರ್ತೀನಿ, ಬಿಕಾಸ್ ಇದು ಪ್ರಭುವಿನ ಕೆಲಸ. ಸೊ ದಟ್ ಟ್ರಮಂಡಸ್ ಭಕ್ತಿ ಈಸ್ ದೇರ್. ಸೊ ಹನುಮಂತ ಇದನ್ನು ಹೇಗೆ ದಾಟದ ಅಂತಂದರೆ, ಒಂದು ಸಂದರ್ಭದಲ್ಲಿ ಇದೆಲ್ಲ ನಂದು ಏನೂ ಇಲ್ಲ ಇಲ್ಲಿ, ಐ ಡಿಡ್ ನಥಿಂಗ್, ಇಟ್ಸ್ ಆಲ್ ದ ಭಕ್ತಿ ಇಟ್ ಡಿಡ್. ಪ್ರಭು ಶ್ರೀರಾಮಚಂದ್ರನ ಮೇಲೆ ಇದ್ದಂತಹ ಭಕ್ತಿ, ಅವನ ಕೃಪೆಯಿಂದ ಅದೇ ಇವನ್ನೆಲ್ಲ ಮಾಡಿಸಿದೆ. ಇದು ನಾನು ಇಲ್ಲಿ ಸಮುದ್ರವನ್ನು ಹಾರಿ ಬಂದಿದ್ದೀನಿ, ದಾಟಿ ಬಂದಿದ್ದೀನಿ ಅನ್ನುವಂತಹದ್ದು ನನ್ನ ಹೆಚ್ಚುಗಾರಿಕೆ ಅಲ್ಲ. ಈವನ್ ಆಕಾಶ ಮಾರ್ಗದಲ್ಲಿ ಪರಮೇಶ್ವರ ಮತ್ತು ಪಾರ್ವತಿ ಅವರಿಬ್ಬರು ಮಾತಾಡ್ಕೋಬೇಕಾದ್ರೆ ಪರಮೇಶ್ವರ ಅದೇ ಹೇಳ್ತಾನೆ ಪಾರ್ವತಿಗೆ, ಇಲ್ಲಿ ಹನುಮಂತ ಇಷ್ಟು ದೊಡ್ಡ ಸಮುದ್ರವನ್ನು ಹಾರಿ ಬಂದಿದ್ದಾನೆ ಅಂತಂದರೆ ಇಲ್ಲಿ ಹನುಮಂತನ ಹೆಚ್ಚುಗಾರಿಕೆ ಏನೂ ಇಲ್ಲ. ಇಲ್ಲಿ ಇದು ಪ್ರಭು ಶ್ರೀರಾಮ, ಅವನ ಭಕ್ತಿ, ಇವನ್ನೆಲ್ಲ ಹನುಮಂತ ನಮ್ಮ ಕೈನಲ್ಲಿ ಮಾಡಿಸ್ತಾ ಇದೆ.
ಮತ್ತು ಪ್ರಭು ಶ್ರೀರಾಮನ ಮಹಿಮೆ ಯಾವ ರೀತಿ ಇದೆ ಅಂತಂದರೆ, ಮುಂದೆ ಬಹಳ ದೊಡ್ಡದೇನೋ ಒಂದು ನಡೆಯುತ್ತೆ. ಯಾಕೆಂತಂದರೆ ಸಾಮಾನ್ಯವಾಗಿ ನಾವು ಕಾಲ ಅಂತ ಏನು ಹೇಳ್ತೀವಿ, ಆ ಕಾಲನನ್ನು ನಾವು ತಡೆ ಹಿಡಿಯೋದಕ್ಕೆ ಸಾಧ್ಯವೇ ಇಲ್ಲ. ಆ ಕಾಲ ಪ್ರವಾಹ ಅನ್ನುವಂತಹದ್ದು ಎಲ್ಲವನ್ನ ಕೊಚ್ಕೊಂಡು ಹೋಗುತ್ತೆ. ಕಾಲ, ಹಿ ವಿಲ್ ನಾಟ್ ವೇಟ್ ಫಾರ್ ಎನಿಬಡಿ ಅಂಡ್ ಫಾರ್ ಎನಿಥಿಂಗ್, ಹಿ ವಿಲ್ ನಾಟ್ ವೇಟ್. ಕಾಲ ಪ್ರವಾಹ ಅಂತಾನೆ ಹೇಳ್ತಾರೆ. ಹಾಗೆ ಕಾಲ ಪ್ರವಾಹ ಅನ್ನುವಂಥದ್ದು ಎಲ್ಲವನ್ನ ಕೊಚ್ಕೊಂಡು ಹೋಗುತ್ತೆ. ಕಾಲನಿಗಿರುವಂತಹ ಶಕ್ತಿಯನ್ನು ಸೂಚಿಸಿದ್ದಕ್ಕೆ ಈ ರೀತಿ ಹೇಳ್ತಾರೆ. ಆದರೆ ಇಲ್ಲಿ ಪರಮೇಶ್ವರ ಹೇಳ್ತಾ ಇದ್ದಾನೆ ಪಾರ್ವತಿಗೆ, ಪ್ರಭುವಿನ ಶ್ರೀರಾಮನ ಮಹಿಮೆ ಹೇಗಿದೆ ಅಂತಂದ್ರೆ, ಈ ಕಾಲನನ್ನೇ ಕಟ್ಟಿ ಹಾಕಿ ಏನೋ ಒಂದು ಹನುಮಂತನ ಮೂಲಕ ಮಾಡಿಸ್ತಾನೆ ರಾಮ ಅನ್ನುವಂತಹ ಒಂದು ಹುನ್ನಾರ ನಡೀತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಹೀಗೆ ಇಲ್ಲಿ ಭಕ್ತಿ ಮತ್ತು ಭಕ್ತ ಇವರಿಬ್ಬರಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟು ಬರೆದಿರುವಂತಹ ಗ್ರಂಥ ಇದು. ಸೊ ಇಲ್ಲಿ ಹನುಮಂತ ಈಸ್ ಅ ಭಕ್ತ. ಭಕ್ತ ಈಸ್ ಅಂಡರ್ ಅಟ್ಟರ್ ಕನ್ಫ್ಯೂಷನ್ ನೌ. ಹಿ ಈಸ್ ಇನ್ ಎ ಟ್ರಬಲ್. ಅವನು ಏನೋ ಒಂದು ರೀತಿಯ ತೊಂದರೆಗೆ ಸಿಕ್ಕಾಕೊಂಡಿದ್ದಾನೆ, ಏನೋ ಒಂದು ಸಂಕಟಕ್ಕೆ ಒಳಗಾಗಿದ್ದಾನೆ. ಭಕ್ತನ ಕಣ್ಣಿನಲ್ಲಿ ಕಣ್ಣೀರು ಸುರಿಯುತ್ತೆ. ಈಗ ಸಂಕಟವನ್ನು ಅನುಭವಿಸ್ತಾ ಇದ್ದಾನೆ. ಇದು ಭಕ್ತಿ ಪ್ರಧಾನ ಅಂತಂದ ಮೇಲೆ ಪ್ರಭು ಕೆನಾಟ್ ಕೀಪ್ ಕ್ವೈಟ್. ಇಲ್ಲಿ ಒಂದು ಮಹಿಮೆ ಎನ್ನುವಂತಹದ್ದು ಬಂದು ಇದನ್ನು ನಿವಾರಿಸಬೇಕು. ಸೊ ಆ ರೀತಿಯಲ್ಲಿ ನೌ ಸಮಥಿಂಗ್ ಹ್ಯಾಪನ್ಸ್. ಏನಿರಬಹುದು ಅದು? ಸೊ ರಾವಣ ಅಪಿಯರ್ಸ್ ದೇರ್. ಇಡೀ ರಾತ್ರಿ ಹನುಮಂತ ಆ ರೀತಿ ಒಂದು ಕನ್ಫ್ಯೂಷನ್ಸ್ಗೆ ಒಳಗಾಗಿ ಇಡೀ ರಾತ್ರಿಯಲ್ಲಿ ಮರದ ಮೇಲ್ಗಡೆ ಕೂತ್ಕೊಂಡು ಒಂದು ಸೂಕ್ತ ಸಮಯ ಬರಲಿ ಅಂತ ಹೇಳಿ ಕಾಯ್ತಾ ಇರ್ತಾನೆ. ಸೊ ರಾತ್ರಿ ಮುಗಿಯತ್ತೆ, ಬೆಳಗು ಆಗತ್ತೆ. ಸೊ ಬೆಳಗ್ಗೆ ಆದಾಗ ರಾವಣ ಏನು ಮಾಡ್ತಾನೆ, ಹಿ ಕಮ್ಸ್ ಟು ಅಶೋಕವನ, ಹಿ ಕಮ್ಸ್ ದೇ. ಸೊ ಈ ಸಮಯದಲ್ಲಿ ಹನುಮಂತ ಒಂದು ರೀತಿಯಲ್ಲಿ ಚಡಪಡಿಸ್ತಾ ಇದ್ದ, ಪರಿತಪಿಸ್ತಾ ಇದ್ದ. ನಾ ಏನು ಮಾಡ್ಬೋದು, ಏನು ಮಾಡಲಿ? ಸೀತಾಮಾತೆಯ ಪರಿಸ್ಥಿತಿ ಈ ರೀತಿ ಇದೆ, ಶಿ ಇಸ್ ಜಗನ್ಮಾತೆ, ಆದರೆ ನಾನು ಏನು ಮಾಡೋಕ್ಕಾಗ್ತಾ ಇಲ್ವಲ್ಲ ಅಂತ ಹೇಳಿ ಒಂದು ರೀತಿ ಅವನು ಪರಿತಪಿಸ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ರಾವಣ ಅಲ್ಲಿಗೆ ಬರ್ತಾನೆ. ಸೊ ಹನುಮಂತನಿಗೆ ಏನು ಮಾಡಬೇಕು ಅನ್ನುವಂತಹದ್ದು ಗೊತ್ತಾಗದೇ ಇರುವಂತಹ ಪರಿಸ್ಥಿತಿ. ಇಂತಹ ಪರಿಸ್ಥಿತಿನಲ್ಲಿ ಹನುಮಂತನ ದುಃಖ ಕೂಡ ಬಹಳ ಹೆಚ್ಚಾಗ್ತಾ ಇದೆ. ಈ ಸಮಯದಲ್ಲಿ ಎಕ್ಸಾಕ್ಟ್ಲಿ ದಿ ಲಂಕೇಶ್ವರ ರಾವಣ, he comes to Ashokvana, and this Ravana, he is well dressed. ರಾವಣ ಬಂದಿರುವಂತಹದ್ದನ್ನು ಹನುಮಂತ ನೋಡಿ ಅವನು ತಿಳಿಸ್ತಾ ಇರುವಂತಹದ್ದು, ದಿಸ್ ರಾವಣ ಈಸ್ ವೆಲ್ ಡ್ರೆಸ್ಡ್. ಚೆನ್ನಾಗಿ ಅಲಂಕಾರ ಮಾಡಿಕೊಂಡು, ಶೃಂಗಾರವನ್ನು ಮಾಡಿಕೊಂಡು ಸೀತೆ ಇರುವಂತಹ ಈ ಜಾಗಕ್ಕೆ ಅನೇಕ ಸುಂದರ ಲಲನಾಮಣಿಗಳ ಜೊತೆಯಲ್ಲಿ ಅಲ್ಲಿಗೆ ಬರ್ತಾನೆ. ತೆಹಿ ಅವಸರ ರಾಮನು ತಹ ಆವ, ಅಲ್ಲಿಗೆ ಬರ್ತಾನೆ ಸೀತೆ ಇರೋ ಜಾಗಕ್ಕೆ. ಸಂಗ ನಾರಿ ಬಹುಕಿಯೇ ಬನಾವ, ಅವನ ಜೊತೆಯಲ್ಲಿ ಅನೇಕ ಹೆಂಗಸರು ಕೂಡ ಹೆಜ್ಜೆ ಹಾಕ್ತಾ ಅಲ್ಲಿಗೆ ಬರ್ತಾರೆ. ಅಂಡ್ ಆಲ್ ಆಫ್ ದೆಮ್ ಆರ್ ವೆಲ್ ಡ್ರೆಸ್ಡ್. ಬಹುವಿಧಿ ಬಲ ಸೀತೌಹಿ ಸಮುಜಾಯೆ ಸಮುಜಾವ ಸಾಮಧಾನ ಭಯ ಭೇದ ದಿಕಾವ ಕಹ ರಾವನು ಸುನು ಸುಮುಖಿ ಸಯಾನಿ ಮಂದೋದರಿ ಆದಿ ಸಬರಾನಿ. ಸೊ ಇಲ್ಲಿಗೆ ರಾವಣ ಬರ್ತಾನಲ್ಲ, ಸೀತೆ ಇರೋ ಜಾಗಕ್ಕೆ, ಅಶೋಕವನಕ್ಕೆ ರಾವಣ ವಿತ್ ಆಲ್ ಅವನೊಂದು ಟ್ರೂಪ್, ಅವನ ಬೇರೆ ಬೇರೆ ರಾಣಿಯರು, ಇನ್ಕ್ಲೂಡಿಂಗ್ ಪಟ್ಟದ ರಾಣಿ ಮಂಡೋದರಿ, ರಾವಣನ ಹೆಂಡತಿ, ಅನೇಕ ಸೈನಿಕರು, ರಾಕ್ಷಸರು ಅವನ ಜೊತೆಯಲ್ಲಿ ಒಂದು ದೊಡ್ಡ ಗುಂಪು ಅಶೋಕವನಕ್ಕೆ ಅವರೆಲ್ಲರ ಸಹಿತ ರಾವಣ ಬಂದಿದ್ದಾನೆ. ರಾವಣ ಈಸ್ ಆಲ್ಸೋ ವೆಲ್ ಡ್ರೆಸ್ಡ್. ಅವನ ಜೊತೆ ಬಂದಿರುವಂತಹ ಲಲನಾಮಣಿಗಳು, ದೇ ಆರ್ ಆಲ್ಸೋ ವೆಲ್ ಡ್ರೆಸ್ಡ್. ಅಂಡ್ ಮಂಡೋದರಿ, ಶಿ ಈಸ್ ವೆಲ್ ಡ್ರೆಸ್ಡ್. ಎಲ್ಲರೂ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು, ಶೃಂಗಾರ ಮಾಡಿಕೊಂಡು ಅಲ್ಲಿಗೆ ಬರ್ತಾರೆ. ಸೊ ಅವನ ಜೊತೆ ಬಂದಿರುವಂತಹ ಬೇರೆ ಬೇರೆ ರಾಣಿಯರು ಎಲ್ಲರೂ ಅವನ ಸುತ್ತಮುತ್ತ ನಿಂತಿರ್ತಾರೆ. ಹನುಮಂತ ಚಡಪಡಿಸ್ತಾ ಇರುವಂತಹ ಈ ಸಂದರ್ಭದಲ್ಲಿ ರಾವಣ ಈ ರಾಣಿಯರ ಜೊತೆಗೆ
ಅಶೋಕವನಕ್ಕೆ ಹಿ ಎಂಟರ್ಸ್. ಅದರಲ್ಲಿ ಬೆಳಗ್ಗೆ ಆಗ್ತಾ ಇದ್ದಾಗೆ ರಾವಣ ಬಂದಿದ್ದಾನೆ. ಸೊ ರಾವಣ ಯಾವಾಗ ಬೇಕಾದ್ರೂ ಬರಬಹುದಾಗಿತ್ತು. ಹನುಮಂತ ಸಂಕಟ ಪಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ರಾವಣ ಬಂದಿದ್ದಾನೆ. ಒಂದು ರೀತಿಯಲ್ಲಿ ತನ್ನ ಭಕ್ತ ಏನೋ ಚಡಪಡಿಸ್ತಾ ಇದ್ದಾನೆ, ಅವನಿಗೆ ದಿಕ್ಕು ತೋಚದಂಗೆ ಆಗ್ತಾ ಇದೆ, ಅವನಿಗೆ ಸಮಾಧಾನ ಆಗಬೇಕು ಅನ್ನುವಂತಹದ್ದು ಬಹುಶಃ ಪ್ರಭು ಶ್ರೀರಾಮನ ಒಂದು ಮನಸ್ಸಿನಲ್ಲಿ ಇತ್ತೋ ಏನೋ. ಸೊ ಅವನೇ ಶ್ರೀರಾಮನೇ ರಾವಣ ಈ ಸಂದರ್ಭದಲ್ಲಿ ಇಲ್ಲಿಗೆ ಬರೋ ಹಾಗೆ ಏನಾರು ಮಾಡಿದಾನ? ಹಾಗೆ ಮಾಡಿದ್ದಾನೆ ರಾಮ. ದಟ್ ಈಸ್ ದಿ ಮಹಿಮೆ ಆಫ್ ಶ್ರೀರಾಮ. ಸೊ ಯಾವಾಗ ಬೇಕಾದ್ರೂ ರಾವಣ ಬರಬಹುದಾಗಿತ್ತು, ಆದರೆ ಇಲ್ಲಿ ಹನುಮಂತ ಚಡ್ಪಡಿಸ್ತಾ ಇರುವಂತಹ ಈ ಸಂದರ್ಭದಲ್ಲಿ ಅವನು ಬಂದಿದ್ದಾನೆ. ಹನುಮಂತ ಲಂಕೆಗೆ ಬಂದು ಸೀತೆಯನ್ನ ಇಡೀ ಲಂಕಾನಗರದಲ್ಲಿ ಪ್ರತಿ ಮನೆಯನ್ನು ಹೊಕ್ಕಿ ನೋಡ್ತಾನೆ, ಹುಡುಕ್ತಾನೆ, ಸೀತಾದೇವಿ ಎಲ್ಲಿದ್ದಾಳೆ, ಸೀತಾದೇವಿ ಎಲ್ಲಿದ್ದಾಳೆ. ಯಾಕೆಂದ್ರೆ ಅವನು ಬಂದಿರುವಂತಹದ್ದೇ ಸೀತೆಯನ್ನ ನೋಡಬೇಕು ಅಂತ. ಹಾಗಾಗಿ ಒಂದು ಮನೆಯನ್ನು ಬಿಡದೆ ಪ್ರತಿ ಮನೆಯನ್ನ ಹೋಗ್ತಾನೆ, ಹೋಗಿ ನೋಡ್ತಾನೆ. ಎಲ್ಲೂ ಕೂಡ ಅವನಿಗೆ ಸೀತೆ ಕಾಣೋದಿಲ್ಲ. ಸೊ ಇದೇ ಸಮಯಕ್ಕೆ ಈಗ ಹನುಮಂತ ಇಲ್ಲಿರುವಾಗ ರಾವಣ ಕೂಡ ತನ್ನ ರಾಣಿಯರ ಜೊತೆಗೆ ಅಲ್ಲಿಗೆ ಬರ್ತಾನೆ. ಸೊ ಹನುಮಂತ ಈಸ್ ಎ ಡಿವೋಟಿ, ರಾಮನ ಭಕ್ತ. ಸೊ ಪ್ರಭು ಶ್ರೀರಾಮ ಅಂತಂದ್ರೆ ಎಲ್ಲಿಲ್ಲದ ಪ್ರೀತಿ ಭಕ್ತಿ. ಸೊ ಒಬ್ಬ ಭಕ್ತ ಚಡಪಡಿಸ್ತಾ ಇದ್ದಾನೆ ಅಂತಂದ ಮೇಲೆ ಅವನನ್ನು ಸಮಾಧಾನ ಮಾಡುವಂತಹದ್ದು ಇಟ್ ಈಸ್ ದಿ ಕರ್ತವ್ಯ ಆಫ್ ದಿ ಪ್ರಭು. ಸೊ ಹಿ ಕೆನಾಟ್ ಕೀಪ್ ಕ್ವೈಟ್. ಸೊ ಹಿ ಹ್ಯಾಸ್ ಟು ಡೂ ಸಮಥಿಂಗ್ ಟು ದ ಡಿವೋಟಿ. ಸೊ ಎಕ್ಸಾಕ್ಟ್ಲಿ ದ ಸೇಮ್ ವೇ ನಾವು ರಾವಣ ಅಲ್ಲಿಗೆ ಬರುವಂತೆ ಮಾಡಿದ್ದು ಪ್ರಭು ಶ್ರೀರಾಮಚಂದ್ರ. ಸೊ ಇಟ್ ಈಸ್ ಶ್ರೀರಾಮಸ್ ಲೀಲೆ. ಸೊ ಇಟ್ ಈಸ್ ದಿ ಬ್ಲೆಸ್ಸಿಂಗ್ ಆಫ್ ದಿ ಭಗವಾನ್. ಬಟ್ ಇಲ್ಲಿ ಪ್ರಶ್ನೆ ಏನು ಅಂತಂದ್ರೆ, ಇದೇ ದಿನ ಹನುಮಂತ ಇಲ್ಲಿರುವಾಗ ಯಾಕೆ ಅವನು ರಾವಣ ಈ ಸಮಯದಲ್ಲಿ ಇಲ್ಲಿಗೆ ಬಂದಿದ್ದಾನೆ ಅಶೋಕವನಕ್ಕೆ? ಯಾಕೆಂದ್ರೆ ಹಿಂದಿನ ರಾತ್ರಿ ಹನುಮಂತ ಇಡೀ ಲಂಕೆಯನ್ನ ಸೀತೆಗಾಗಿ ಹುಡುಕ್ತಾನೆ. ಅಂಡ್ ಹಿ ಎಂಟರ್ಸ್ ದಿ ಪ್ಯಾಲೇಸ್ ಆಫ್ ರಾವಣ. ರಾವಣನ ಅರಮನೆಗೆ ಬಂದು ಎಲ್ಲ ಕಡೆ ಹೋಗ್ತಾನೆ. ಕೊನೆಗೆ ಹಿ ಎಂಟರ್ಸ್ ದಿ ಶಯನಾಗೃಹ ಆಫ್ ರಾವಣ. ರಾವಣ ಮಲಗ್ತಾ ಇದ್ದಂತಹ ಕೊಠಡಿಗೆ ಬಂದು ಅಲ್ಲಿ ಕೂಡ ನೋಡ್ತಾನೆ. ಸೊ ಅಲ್ಲೆಲ್ಲೂ ಸೀತೆಯನ್ನು ಕಾಣದೇ ಇದ್ದಾಗ ಅವನು ಈಚೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಮುಂದೆ ಅಲ್ಲಿ ವಿಭೀಷಣನ ಪರಿಚಯ ಆಗತ್ತೆ. ಇಟ್ಸ್ ಆಲ್ ಹಿಂದಿನ ರಾತ್ರಿ ನಡೆದಂತಹ ಘಟನೆ. ಸೊ ಹಿಂದಿನ ರಾತ್ರಿ ಹನುಮಂತ ಹಿ ವಿಸಿಟೆಡ್ ದಿ ಪ್ಯಾಲೇಸ್ ಆಫ್ ಲಂಕೇಶ್ವರ. ಅಂಡ್ ಎಕ್ಸಾಕ್ಟ್ಲಿ ಆ ಹಿಂದಿನ ರಾತ್ರಿ ಹನುಮಂತ ರಾವಣನನ್ನು ನೋಡೋಕ್ಕೆ ಹೋಗಿರ್ತಾನೆ. ಬಟ್ ರಾವಣ ತನ್ನ ಅರಮನೆಯಲ್ಲಿ ತನ್ನ ಶಯನಾಗೃಹದಲ್ಲಿ ಮಲಗಿರ್ತಾನೆ. ಮಲಗಿರುವಂತಹ ಸಂದರ್ಭದಲ್ಲಿ ರಾವಣ ಒಂದು ಕನಸು ಕಾಣ್ತಾನೆ. ಆ ಕನಸಿನಲ್ಲಿ ಅವನು ಏನು ನೋಡ್ತಾನೆ? ವಾಟ್ ಟೈಪ್ ಆಫ್ ಡ್ರೀಮ್ ಅದು? ಕನಸಿನಲ್ಲಿ ಏನನ್ನ ಕಂಡ? ಸೊ ಅವನ ಕನಸಿನಲ್ಲಿ ಅವನಿಗೆ ಆಗಿರೋ ಅನುಭವ ಏನು ಅಂತಂದ್ರೆ, ಒಂದು ಕಪಿ ಲಂಕೆಯನ್ನ ಪ್ರವೇಶ ಮಾಡಿದಂತೆ. ಹೌದೋ ಒಂದು ಕಪಿ ಲಂಕೆಗೆ ಬಂದ್ಬಿಟ್ಟಿದೆ. ಬಟ್ ಆಕ್ಚುಯಲ್ ಆಗಿ ಲಂಕೆಯನ್ನ ಕಾಯ್ತಾ ಇರುವಂತಹದ್ದು ಲಂಕಿಣಿ. ಲಂಕಿಣಿ ಮುಖ್ಯ ದ್ವಾರದಲ್ಲಿ ಇದ್ದಾಳೆ ಅಂತಂದ್ರೆ ಯಾರು ಕೂಡ ಲಂಕೆಯನ್ನ ಪ್ರವೇಶ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಇಲ್ಲಿ ರಾವಣನ ಕನಸಿನಲ್ಲಿ ಲಂಕಿಣಿಯನ್ನು ದಾಟಿ ಒಂದು ಕಪಿ ಲಂಕಾನಗರವನ್ನು ಪ್ರವೇಶ ಮಾಡಿದೆ. ಸೊ ಆ ಅನುಭವ ರಾವಣನಿಗೆ ಆಗಿದೆ. ಸೊ ರಾವಣನಿಗೆ ಬಂದಿರೋ ಪ್ರಶ್ನೆ ಏನು ಈ ಕನಸಿನ ಮೂಲಕ? ಒಂದು ಕಪಿ ಲಂಕಾನಗರಕ್ಕೆ ಯಾಕೆ ಬರಬೇಕಾಯಿತು? ಸೊ ಇಲ್ಲಿ ಆ ಕಪಿ ಬಂದಿರುವಂತಹದ್ದು ಸೀತಾಮಾತೆಯನ್ನು ಹುಡುಕೊಂಡು ಲಂಕೆಗೆ ಬಂದಿದೆ ಎನ್ನುವಂತಹದ್ದು ಕೂಡ ಅವನಿಗೆ ಕನಸಿನಲ್ಲಿ ಗೋಚರ ಆಗತ್ತೆ. ಸೊ
ಆ ಕಪಿ ಸೀತೆಗಾಗಿ ಈ ಲಂಕೆಯನ್ನು ಹುಡುಕಾಡಬೇಕು ಅಂತ ಹೇಳಿ ಬಂದಿದೆ. ಸೊ ಎಲ್ಲೂ ಕೂಡ ಕಪಿಗೆ ಸೀತೆಯನ್ನು ನೋಡೋದಕ್ಕೆ ಆಗಲಿಲ್ಲ. ಇನ್ಫ್ಯಾಕ್ಟ್ ಹನುಮಂತನ ಅನುಭವ ಕೂಡ ಅದೇ. ಇಡೀ ಲಂಕೆಯನ್ನು ಹುಡುಕ್ತಾನೆ, ಎಲ್ಲೂ ಕೂಡ ಸೀತೆಯ ದರ್ಶನ ಆಗಲೇ ಇಲ್ಲ. ಅವನಿಗೆ ಸೀತೆಯನ್ನು ಎಲ್ಲೂ ನೋಡಲಿಲ್ಲ. ಅಂಡ್ ಇಲ್ಲಿ ರಾವಣನ ಕನಸಿನ ಅನುಭವದ ಪ್ರಕಾರ ಕೂಡ ಈ ಒಂದು ಕಪಿ ಲಂಕೆಗೆ ಬಂದಿರುವಂತಹದ್ದೇ ಸೀತೆಯನ್ನು ಹುಡುಕಬೇಕು ಅಂತ ಸೀತೆಯನ್ನು ಹುಡುಕೊಂಡು ಬಂದಿದೆ. ಆದರೆ ಕಪಿಗೆ ಲಂಕೆಯಲ್ಲಿ ಎಲ್ಲೂ ಕೂಡ ಸೀತೆಯ ದರ್ಶನ ಆಗಲಿಲ್ಲ, ಸೀತೆಯನ್ನು ಕಾಣಲಿಲ್ಲ. ಕೊನೆಗೆ ಕಪಿ ಏನ್ ಮಾಡುತ್ತೆ, ಇಟ್ ಕಮ್ಸ್ ಟು ಅಶೋಕವನ. ಸೊ ಇಲ್ಲಿ ಹನುಮಂತನಿಗೆ ವಿಭೀಷಣ ಸೀತಾಮಾತೆಯನ್ನು ಇಟ್ಟಿರುವಂತಹ ರಹಸ್ಯವಾದ ಸ್ಥಳವನ್ನು ನಾನು ತಿಳಿಸ್ತೀನಿ, ಇಟ್ ಈಸ್ ಕಾಲ್ಡ್ ಅಶೋಕವನ, ಮತ್ತು ಅಲ್ಲಿ ಸುಲಭವಾಗಿ ಹೋಗೋಕ್ಕಾಗೋದಿಲ್ಲ, ತುಂಬ ಕಾವಲಿದೆ ಅದು. ಯು ಕೆನಾಟ್ ಜಸ್ಟ್ ಲೈಕ್ ದಟ್ ಯು ಕೆನಾಟ್ ಎಂಟರ್ ಅಶೋಕವನ. ಸೊ ಐ ವಿಲ್ ಟೆಲ್ ಯು ಹೌ ಯು ಕ್ಯಾನ್ ಗೋ ಟು ಅಶೋಕವನ ಅಂತ ಹೇಳಿ ಅಲ್ಲಿಗೆ ಹೋಗಿ ಸುಲಭವಾಗಿ ತಲುಪೋದಕ್ಕೆ ಯಾವ ಮಾರ್ಗವನ್ನು ಅನುಸರಿಸಬೇಕು ಅದನ್ನು ಕೂಡ ವಿಭೀಷಣ ಹನುಮಂತನಿಗೆ ಗೈಡ್ ಮಾಡಿರ್ತಾನೆ. ಇಲ್ಲಿ ರಾವಣನ ಕನಸಿನಲ್ಲಿ ಇಡೀ ಲಂಕೆಯಲ್ಲಿ ಆ ಕಪಿಗೆ ಸೀತಾಮಾತೆ ಎಲ್ಲೂ ಸಿಕ್ಕಲಿಲ್ಲ. ಆ್ಯಂಡ್ ಫೈನಲಿ ದಿ ಕಪಿ ಇಟ್ ಕಮ್ಸ್ ಟು ಅಶೋಕವನ. ಸೊ ಅಶೋಕವನಕ್ಕೆ ಬಂದಾಗ ಕಪಿ ಅಶೋಕವನದಲ್ಲಿ ಸೀತೆಯನ್ನು ನೋಡುತ್ತೆ. ಸೊ ಇಲ್ಲಿ ವಿಭೀಷಣ ಹೇಳಿದಂತೆ ಆ ಮಾರ್ಗದ ಮೂಲಕ ಹನುಮಂತ ಅಶೋಕವನಕ್ಕೆ ಬಂದಾಗ ಸೂಕ್ಷ್ಮ ರೂಪದಲ್ಲಿ ಬಂದಿರ್ತಾನೆ. ಬಂದಾಗ ಅಶೋಕ ಮರದ ಕೆಳಗಡೆ ಸೀತೆ ಕುಳಿತಿರುವಂತಹದ್ದನ್ನು ಹನುಮಂತ ನೋಡ್ತಾನೆ. ಸೊ ಇಲ್ಲಿ ಯಾವ ರೀತಿ ಹನುಮಂತನಿಗೆ ಒಂದು ವಿಭೀಷಣನಿಂದ ಕೆಲವು ಮಾಹಿತಿಗಳು ಪಡ್ಕೊಂಡಿದ್ದಾನೆ, ಹೇಗೆ ಗೈಡ್ ಮಾಡಿದ್ದಾನೆ, ಆ ರೀತಿಯಲ್ಲಿ ರಾವಣನಿಗೆ ಕನಸು ಬಂದಿದೆ. ಸೊ ರಾವಣನಿಗೆ ಆಶ್ಚರ್ಯ ಆಗುತ್ತೆ, ಗಲಿಬಿಲಿಗೊಂಡು ಅವನು ಎದ್ದು ಬಿಡ್ತಾನೆ. ಕನಸು ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಅಂಡ್ ಹಿ ಅಂಡರ್ಸ್ಟ್ಯಾಂಡ್ಸ್, ಓ ಇಟ್ಸ್ ಎ ಡ್ರೀಮ್. ಮಾಮೂಲಿ ಏನೋ ಒಂದು ಡ್ರೀಮ್ ಆಗಿದ್ದಿದ್ರೆ ಬಹುಶಃ ರಾವಣ ಅದನ್ನು ಅಲ್ಲಿಗೆ ಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೋತಾ ಇದ್ನೋ ಅಥವಾ ಕನಸಿನ ಬಗ್ಗೆ ಅವನ ತಲೆ ಕೆಡಿಸ್ಕೋತಾ ಇರಲಿಲ್ಲ. ಆದರೆ ಅವನಿಗೆ ಬಿದ್ದಂತಹ ಕನಸು, ಕನಸಿನಲ್ಲಿ ಕಂಡಂತಹ ಕನಸಿನಲ್ಲಿ ಆದಂತಹ ಅನುಭವಗಳೇನು ಅಂತಂದರೆ, ಒಂದು ಕಪಿ ಲಂಕೆಯನ್ನು ಪ್ರವೇಶಿಸಿ ಕೊನೆಗೆ ಸೀತೆಯನ್ನು ಹುಡುಕೊಂಡು ಅಶೋಕವನಕ್ಕೆ ಅದು ಬಂದ್ಬಿಡತ್ತು. ಸೊ ರಾವಣ ಸೀತೆಯನ್ನು ಇಟ್ಟಿರುವಂತಹದ್ದು ಕೂಡ ಅಶೋಕವನದಲ್ಲಿ. ಸೊ ಒಂದು ರೀತಿ ಕನಸು ಎಲ್ಲಿ ನಿಜ ಆಗ್ಬಿಡುತ್ತೋ ಅನ್ನುವಂತಹ ಒಂದು ಕಳವಳ ರಾವಣನಿಗೆ. ಸೊ ಅವನೇನು ಮಾಡ್ತಾನೆ, ಇದು ಕೇವಲ ಕನಸು ಅಥವಾ ಈ ರೀತಿ ಏನಾದ್ರು ಆಗ್ಬಿಡುತ್ತಾ? ಸೊ ಈ ಕನಸಿನ ಕಾರಣದಿಂದ ರಾವಣ ವಾಸ್ ಡಿಸ್ಟರ್ಬ್ಡ್. ಅವನ ಮನಸ್ಸಿನಲ್ಲಿ ಅನೇಕ ರೀತಿಯ ಗೊಂದಲಗಳು ಉಂಟಾಗತ್ತೆ. ಸೊ ಚಡಪಡಿಸ್ತಾ ಇರುವಂತಹ ಮನಸ್ಸು ನಿಲ್ಲಬೇಕು, ಸಮಾಧಾನಕ್ಕೆ ಬರಬೇಕು. ಇಲ್ಲ ಅಂತಂದರೆ ಮೈಂಡು ಆ ಒಂದು ಡಿಸ್ಟರ್ಬೆನ್ಸ್ನಲ್ಲಿ ಸಿಕ್ಕಾಕೊಂಡಾಗ ಮನುಷ್ಯನನ್ನು ಅದು ಹೈರಾಣು ಮಾಡಿಬಿಡುತ್ತೆ. ಸೊ ಮೈಂಡ್ ಇಟ್ ಹ್ಯಾಸ್ ಟು ಒಂದು ಸಮಾಧಾನಕ್ಕೆ ಬರಬೇಕು. ಸೊ ಸಮಾಧಾನಕ್ಕೆ ಬರಬೇಕು ಅಂತಂದರೆ ಏನು ಮಾಡಬೇಕು? ಈಗ ರಾವಣನ ಮನಸ್ಸು ಕೂಡ ತುಂಬ ಡಿಸ್ಟರ್ಬ್ ಆಯಿತು. ಯಾಕೆಂತಂದರೆ ಅವನು ಕನಸಿನಲ್ಲಿ ಒಂದು ಕಪಿ ಸೀತೆಯನ್ನು ಹುಡುಕೊಂಡು ಬಂದಂಗೆ ಅದು ಇಟ್ ಎಂಟರ್ಡ್ ದಿ ಅಶೋಕವನ, ಅಲ್ಲಿ ಸೀತೆಯನ್ನು ಆ ಕಪಿ ನೋಡ್ಬಿಡ್ತು ಅನ್ನುವಂತಹ ಕನಸು ಕಂಡಿದ್ದಾನೆ. ಸೊ ಈಗ ಅವನಿಗೆ ಕ್ವೈಟ್ ನ್ಯಾಚುರಲ್, ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿ ಸೀತೆಯನ್ನು ಅಲ್ಲಿ ಇಟ್ಟಿದ್ದಾನೆ. ಆದರೆ ಈಗ ಒಂದು ಕಪಿಯಲ್ಲಿ ಪ್ರವೇಶ ಮಾಡಿಬಿಟ್ಟಿದೆ. ಸೊ ಇದು ನಿಜವಾಗ್ಲೂ ಕನಸು ಅಥವಾ ಅಂತಹ ಒಂದು ಕಪಿ ಇಲ್ಲಿಗೆ ಬಂದಿದೆಯಾ? ಸೊ ಅದು ಕನ್ಫರ್ಮ್ ಆಗಬೇಕು. ಇದು ಕೇವಲ ಕನಸು ಅನ್ನುವಂಥದ್ದಾದರೆ ಅಶೋಕವನದಲ್ಲಿ ಅವನು ಯಾವ ಒಂದು ಕಪಿಯನ್ನು ಅವನು ನೋಡೋ ಹಾಗಿಲ್ಲ, ನೋಡಬಾರ್ದು. ಆಗ ಇದು ಕನಸು ಅಂತ ಹೇಳಿ ಅವನು ಹೀಗೆ ನೆಗ್ಲೆಕ್ಟ್ ಇಟ್ ಆರ್ ಇಗ್ನೋರ್ ಇಟ್. ಬಟ್ ಈಗ ಮನಸ್ಸು ಚಡಪಡಿಸ್ತಾ ಇದೆ, ಗೊಂದಲದ ತಾಣ ಆಗಿದೆ. ಸೊ ಮೈಂಡ್ಗೆ ಒಂದು ಕ್ಲಾರಿಟಿ ಸಿಗಬೇಕು, ಮನಸ್ಸು ಸಮಾಧಾನ ಆಗಬೇಕು. ಆಗ ರಾವಣ ಸಮಾಧಾನ ಆಗ್ತಾನೆ. ಮನಸ್ಸಿಗೆ ಸಮಾಧಾನ ಇಲ್ಲ ಅಂತಂದರೆ ರಾವಣನಿಗೂ ಸಮಾಧಾನ ಇಲ್ಲ. ಸೊ ಅವನೇನು ಮಾಡ್ತಾನೆ, ಆ್ಯಕ್ಚುಲಾಗಿ ನಾನು ಕಂಡಂತಹ ಕನಸು ಇಟ್ ಈಸ್ ಓನ್ಲಿ ಕನಸು ಅನ್ನುವಂತಹದ್ದು,
ಲೆಟ್ ಮೀ ರೂಲ್ ಔಟ್ ಆ್ಯಕ್ಚುಲ್ ಆಗಿ ಏನಾಗಿದೆ. ಈ ಕಾರಣದಿಂದ ಅವನು ಬೆಳಗ್ಗೆ ಹೇಳ್ತಾ ಇದ್ದಾಗ ಎಚ್ಚರ ಆದ ತಕ್ಷಣ ಏನು ಮಾಡ್ತಾನೆ, ನೀಟಾಗಿ ಡ್ರೆಸ್ ಮಾಡ್ಕೋತಾನೆ. ಡ್ರೆಸ್ ಮಾಡಿಕೊಂಡು ಎಲ್ಲ ರಾಣಿಯರ ಜೊತೆ ಇನ್ಕ್ಲೂಡಿಂಗ್ ಮಂಡೋದರಿ, ಆಲ್ ಆಫ್ ದೆಮ್, ಎವ್ರಿಬಡಿ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಅಶೋಕವನಕ್ಕೆ ಬರ್ತಾರೆ. ಇಲ್ಲಿ ಅಷ್ಟು ಮನಸ್ಸು ಗಲಿಬಿಲಿಯನ್ನು ಅನುಭವಿಸ್ತಾ ಇದೆ, ಗೊಂದಲ ಉಂಟಾಗಿದೆ ಮನಸ್ಸು. ಅಂತಹ ಸಮಯದಲ್ಲೂ ಕೂಡ ರಾವಣ ಯಾಕೆ ಅಷ್ಟೊಂದು ಶೃಂಗಾರವನ್ನು ಮಾಡಿಕೊಂಡು ಅನೇಕ ರಾಣಿಯರ ಜೊತೆಯಲ್ಲಿ, ಇನ್ಕ್ಲೂಡಿಂಗ್ ದಿ ಪಟ್ಟದ ರಾಣಿ ಮಂಡೋದರಿ, ಅವಳ ಜೊತೆಯಲ್ಲಿ ಅಶೋಕವನಕ್ಕೆ ಎಷ್ಟೊಂದು ವೆಲ್ ಡ್ರೆಸ್ಡ್, ಅಷ್ಟೊಂದು ಸಮಾಧಾನ ಅವನಿಗೆ ಎಲ್ಲಿತ್ತು? ಮನಸ್ಸು ಚಡಪಡಿಸ್ತಾ ಇದೆ ಅಂತಂದಮೇಲೆ ಶೃಂಗಾರ ಮಾಡ್ಕೊಳ್ಳೋದಕ್ಕೆ ಮನಸ್ಸು ಹೇಗೆ ಬಂತು? ಸೊ ಅದಕ್ಕೆ ಏನು ಹೇಳ್ತಾರೆ ಅಂತಂದರೆ, ಹೇಗಿದ್ರೂ ಅಶೋಕವನಕ್ಕೆ ಹೋಗ್ತಾ ಇದ್ದೀನಿ, ಅಶೋಕವನದಲ್ಲಿ ಸೀತೆಯನ್ನು ಇಟ್ಟಿರುವಂತಹ ಜಾಗ ಅದು. ಹೇಗಿದ್ರು ಈಗ ಆ ಕನಸೋ ಅಥವಾ ಇದು ನಿಜಾನೋ ಅನ್ನುವಂಥ ಅದನ್ನು ತಿಳ್ಕೊಳ್ಳುವ ಕಾರಣದಿಂದ ಅಶೋಕವನಕ್ಕೆ ಹೋಗ್ತಾ ಇರೋದಂತೂ ನಿಜ. ಹೇಗಿದ್ರು ಹೋಗ್ತಾ ಇದ್ದೀನಿ, ಹೋಗುವ ಆ ಅಶೋಕವನದಲ್ಲಿ ಸೀತಾ ಮಾತೆ ಇದ್ದಾಳೆ. ಸೊ ಅವಳನ್ನ ಇಂಪ್ರೆಸ್ ಮಾಡಬೇಕು ಹೇಗಾದರೂ ಮಾಡಿ. ಅಲ್ಲಿ ಕಪಿ ಬಂದಿಲ್ಲ ಅನ್ನುವಂಥದ್ದಾದರೆ ನೆಕ್ಸ್ಟ್ ಅಜೆಂಡಾ ಈಸ್ ಟು ಇಂಪ್ರೆಸ್ ಸೀತಾ ಮಾತೆ. ಸೊ ಸೀತೆ ಇಂಪ್ರೆಸ್ ಆಗಬೇಕು ಅಂತಂದರೆ ದಿಸ್ ಲಂಕೇಶ್ವರ ಅವನು ವೆಲ್ ಡ್ರೆಸ್, ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಶಿಸ್ತಾಗಿ ಅವಳ ಮುಂದೆ ಅವಳಿಗೆ ಚೆನ್ನಾಗಿ ಕಾಣೋ ಹಾಗೆ ಅವನಲ್ಲಿಗೆ ಬರಬೇಕು. ಸೊ ಈ ಕಾರಣದಿಂದ ಹೇಗಿದ್ರೂ ಅಶೋಕವನಕ್ಕೆ ಹೋಗ್ತಿದ್ದೀನಲ್ಲ, ಚೆನ್ನಾಗಿ ಶೃಂಗಾರ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲಿಗೆ ಬರ್ತಾನೆ. ಸೊ ಹೀಗೆ ಇದು ಒಂದು ರೀತಿಯಲ್ಲಿ ಮನಸ್ಸು ತಲ್ಲಣಗೊಂಡಿದೆ, ಮನಸ್ಸಿಗೆ ಸಮಾಧಾನ ಆಗಬೇಕು. ಸೊ ಮನಸ್ಸಿನಲ್ಲಿ ಗೊಂದಲ ಉಂಟಾದ ಕಾರಣದಿಂದ ಒಂದು ರೀತಿಯ ಭಯ ಕೂಡ ಆಗಿದೆ ಅವನಿಗೆ. ಯಾಕೆಂತಂದರೆ ಸೀತೆ ಇರುವಂತಹದ್ದು ಸುರಕ್ಷಿತವಾದ ಜಾಗ, ರಹಸ್ಯವಾದ ಜಾಗ. ಆದರೆ ಈಗ ಅಂತಹ ಜಾಗಕ್ಕೆ ಒಂದು ಕಪಿ ಬಂದಿದೆ. ಅಫ್ಕೋರ್ಸ್ ಇಟ್ಸ್ ಎ ಡ್ರೀಮ್, ಬಟ್ ಲೆಟ್ ಮೀ ಚೆಕ್. ಅದು ಕೇವಲ ಒಂದು ಕನಸು ಅನ್ನುವಂತಹದ್ದೇ ಆದರೆ ಓಕೆ, ಇನ್ನು ನನಗೆ ಯೋಚನೆ ಇಲ್ಲ. ಬಟ್ ಒಂದು ವೇಳೆ ಒಂದು ಕಪಿ ಬಂದ್ಬಿಟ್ಟಿದೆ ಅಂತಹದ್ದಾದರೆ ದೆನ್ ಐ ಹ್ಯಾವ್ ಟು ಟೇಕ್ ಮಚ್ ಮೋರ್, ಬೇರೆ ಬೇರೆ ಏನೆಲ್ಲ ಎಚ್ಚರಿಕೆಗಳನ್ನು ತಗೋಬೇಕು ಅದನ್ನೆಲ್ಲ ನಾನು ಮಾಡಬೇಕಾಗತ್ತೆ ಅಂತ ಹೇಳಿ ಒಂದು ರೀತಿಯ ಜವಾಬ್ದಾರಿ ಹಾಗೂ ಸೀತೆಯನ್ನು ಇಂಪ್ರೆಸ್ ಮಾಡಬೇಕು ಆ್ಯಂಡ್ ಟು ರೂಲ್ ಔಟ್ ದಿ ಡ್ರೀಮ್. ಸೊ ಹೀಗೆ ಅನೇಕ ಕಾರಣಗಳಿಂದ ಹೀ ಕಮ್ಸ್ ಟು ಅಶೋಕವನ. ಸೊ ಹೀಗೆ ಅವಳ ಕಣ್ಣಿಗೆ ನಾನು ಚೆನ್ನಾಗಿ ಕಾಣಿಸ್ಕೋಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಚೆನ್ನಾಗಿ ಶೃಂಗಾರ ಅಲಂಕಾರ ಮಾಡಿಕೊಂಡು ಅನೇಕ ಲಲನಾಮಣಿಯರೊಂದಿಗೆ ಇನ್ಕ್ಲೂಡಿಂಗ್ ದಿ ವೈಫ್ ಮಂಡೋದರಿ, ಅವಳ ಜೊತೆಗೆ ದಿಸ್ ರಾವಣ ಹಿ ಕಮ್ಸ್ ದೇ ಬಹುಬಿಧಿ ಖಲ ಸೀತ ಹಿ ಸಮುಜಾವ. ಸೊ ಅಲ್ಲಿ ಸೀತೆಯನ್ನು ನೋಡ್ತಾನೆ, ಅಶೋಕವನಕ್ಕೆ ಬರ್ತಾನೆ. ಸೀತೆ ಎಂದಿನಂತೆ ತಲೆ ಬಗ್ಗಿಸಿ ಅವಳು ಕುಳಿತಿರ್ತಾಳೆ. ಸೊ ಈಗ ಮತ್ತೆ ಇನ್ನೊಂದ್ಸಲಿ ಅವಳನ್ನ ಕನ್ವಿನ್ಸ್ ಮಾಡುವಂತಹ ಪ್ರಯತ್ನ ಅವನು ಮಾಡಲೇಬೇಕು. ಸೀತೆ ಬೇಕು ಅಂತಂದರೆ ಹೇಗಾದರೂ ಮಾಡಿ ಅವಳ ಮನಸ್ಸನ್ನ ಗೆಲ್ಲಬೇಕಲ್ಲ. ಸೊ ಅವನೇನು ಮಾಡ್ತಾನೆ, ಮತ್ತೆ ಸೀತೆಯನ್ನು ಕನ್ವಿನ್ಸ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾನೆ. ಬೇಸಿಕಲಿ ರಾವಣ ಹಿ ಈಸ್ ಎ ನೀಚ. ಅವನು ಸೀತೆಯನ್ನು ಕನ್ವಿನ್ಸ್ ಮಾಡಬೇಕು ಅಂತ ಹೇಳಿ, ಆ್ಯಕ್ಚುಲಿ ಸೀತೆ ಈಸ್ ಪರಸ್ತ್ರೀ, ಅವಳು ರಾಮನ ಹೆಂಡತಿ, ಅವಳನ್ನು ಇವನು ಅಪಹರಿಸಿ ಇಲ್ಲಿ ತಂದಿಟ್ಬಿಟ್ಟು ಅವಳ ಮನಸ್ಸನ್ನ ಗೆಲ್ತೀನಿ ಅನ್ನುವಂತಹದ್ದು ನೀಚತನ. ಸೊ ಒಂದು ಕೆಟ್ಟ ಬಯಕೆಗಳನ್ನು ಇಟ್ಕೊಂಡು ಅವಳ ಮನಸ್ಸನ್ನು ಗೆಲ್ಲಬೇಕು ಅಂತ ಹೇಳಿ ಸಮಾಧಾನದ ಮಾತುಗಳನ್ನು ಆಡ್ತಾನೆ. ಈಗ ಕೂಗಾಡಿದ್ರೆ ಪ್ರಯೋಜನ ಇಲ್ಲ, ಸೀತೆ ಹೇಗೂ ಒಪ್ತಾ ಇಲ್ಲ, ಸ್ವಲ್ಪ ಪ್ರೀತಿಯಿಂದ ಮಾತನಾಡಿ ಅವಳ ಮನಸ್ಸನ್ನ ಗೆಲ್ಲೋಣ ಅಂತ ಹೇಳಿ ಸಮಾಧಾನದ ಮಾತುಗಳನ್ನು ಆಡ್ತಾನೆ. ಆದರೆ ಪ್ರಭು ಶ್ರೀರಾಮನ ಸ್ಮರಣೆಯನ್ನು ಮಾಡುತ್ತಾ, ಅವನನ್ನೇ ಧ್ಯಾನಿಸುತ್ತಾ, ಅವನನ್ನೇ ಚಿಂತಿಸ್ತಾ ಕುಳಿತಿರುವಂತಹ ಸೀತೆಯ ಕಿವಿಗೆ ರಾವಣನ ಈ ಯಾವ ಮಾತುಗಳು ಕೂಡ ಕೇಳಿಸ್ಲಿಲ್ಲ. ಶಿ ಈಸ್ ನಾಟ್ ಅಟ್ ಆಲ್ ಬಾದರ್ಡ್. ರಾವಣ ಬಂದಿದ್ದಾನೆ ಅನ್ನುವಂತಹದ್ದಕ್ಕೆ ಕೂಡ ಶಿ ಡಿಡ್ ನಾಟ್ ಪೇ ಅಟೆನ್ಷನ್. ಎಂದಿನಂತೆ ತಲೆಬಗ್ಗಿಸಿ ಅವಳು ಕೂತಿದ್ದಾಳೆ. ಅವಳ ದೃಷ್ಟಿ ಅವಳ ಪಾದದ ಬಳಿ ಇದೆ. ಮನಸ್ಸು ಶ್ರೀರಾಮಚಂದ್ರನ ಪಾದದ ಲೋಟಸ್ ಫೀಟ್ ಅದನ್ನು ಕುರಿತು ಚಿಂತನೆಯನ್ನು ಮಾಡ್ತಾ ಇದೆ. ನಿರಂತರವಾಗಿ ಅವಳು ರಾಮನ ಜಪ ಮಾಡ್ತಾ ಇದ್ದಾಳೆ. ದಿಸ್ ಈಸ್ ದ ಕಂಡೀಷನ್ ಆಫ್ ಸೀತಾ ಮಾತೆ.
ಸೊ ಈ ಸೀತಾಮಾತೆಯನ್ನು ನಾನು ಒಲಿಸ್ಕೋಬೇಕು ಅಂತ ಹೇಳಿ ರಾವಣ ಅನೇಕ ರೀತಿಯ ಸಮಾಧಾನದ ಮಾತುಗಳನ್ನು ಆಡಿದ್ರೂ ಕೂಡ ಅದು ಯಾವುದೂ ಅವಳ ಕಿವಿಗೆ ಬೀಳ್ತಾ ಇಲ್ಲ. ಸೊ ರಾವಣನ ಪ್ರಯತ್ನ ಈಸ್ ಮೀನಿಂಗ್ಲೆಸ್ ಹಿಯರ್. ವ್ಯರ್ಥ ಪ್ರಯತ್ನವನ್ನು ಅವನು ಮಾಡ್ತಾ ಇದ್ದಾನೆ. ಸೊ ಇಷ್ಟಕ್ಕೆ ಸುಮ್ಮನಾಗಿ ಹೋದರೆ ಸಾಧ್ಯ ಇಲ್ಲ ಅಂತ ಹೇಳಿ ಮತ್ತೆ ಬೇರೆ ಬೇರೆ ಮಾತುಗಳನ್ನು ಕೂಡ ಅವನು ಆಡ್ತಾನೆ. ಇಲ್ಲಿ ಬೇರೆ ಬೇರೆ ಪ್ರಯತ್ನಗಳನ್ನು ಮಾಡ್ತಾನೆ. ಆ ಬೇರೆ ಬೇರೆ ಪ್ರಯತ್ನಗಳು ಯಾವುದು, ಬೇರೆ ಬೇರೆ ಉಪಾಯಗಳು ಯಾವುದು, ಸಾಮ, ದಾನ, ಭಯ, ಭೇದ, ಹೀಗೆ 4 ರೀತಿಯ ಬೇರೆ ಬೇರೆ ಮಾರ್ಗಗಳನ್ನು ಅವನು ಅನುಸರಿಸಿ ಸೀತೆಯನ್ನು ಹೇಗಾದರೂ ಮಾಡಿ ನಾನು ಗೆಲ್ಲಬೇಕು ಅನ್ನುವಂತಹ ಒಂದು ನಯವಂಚನೆಯ ಮಾರ್ಗವನ್ನು ಅನುಸರಿಸ್ತಾ ಇದ್ದಾನೆ ಅವನು. ಆದರೆ ಅವನು ಏನೆಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ಅದೆಲ್ಲ ವ್ಯರ್ಥ ಪ್ರಯತ್ನ. ಸೊ ಸೀತೆ ಯಾವುದಕ್ಕೂ ಬಗ್ಲಿಲ್ಲ, ತಲೆಯನ್ನು ಎತ್ತಲಿಲ್ಲ. ಹರ್ ಅಟೆನ್ಷನ್ ವಾಸ್ ಟೋಟಲಿ ಆನ್ ಪ್ರಭು ಶ್ರೀರಾಮ. ಸೊ ಅವಳು ರಾವಣನನ್ನು ಸ್ವಲ್ಪವೂ ಗಮನಿಸಲಿಲ್ಲ. ಅಲ್ಲಿ ರಾವಣ ಬಂದಿದ್ದಾನೆ ಎನ್ನುವಂತಹದ್ದೇ ಅವಳ ಅನುಭವಕ್ಕೆ ಬಂದಿಲ್ಲ. ಆ ರೀತಿಯಲ್ಲಿ ಹರ್ ಫೋಕಸ್ ಇಸ್ ದೇರ್ ಆನ್ ಪ್ರಭು ಶ್ರೀರಾಮ. ಕಹ ರಾವನು ಸುನು ಸುಮುಖಿ ಸಯಾನಿ ಸಾಮಧಾನ ಭಯಭೇದ. ಸೊ ದಿಸ್ ರಾವಣ he tries to convince Sita Mate with all these possible ways. ಪಾಸಿಬಲ್ ವೇಸ್ ಯಾವುದು ಅಂತಂದರೆ ಸಾಮ, ದಾನ, ಭಯ, ಭೇದ. ಸೊ ಇಲ್ಲಿ ಸಾಮ ಅಂತಂದರೆ ಇಟ್ ಮೀನ್ಸ್ ಶಾಂತ ಚಿತ್ತದಿಂದ ನಗನಗ್ತಾ ಪ್ರೀತಿ ಮಾತುಗಳನ್ನಾಡಿ ಸ್ವಲ್ಪನೂ ಕೋಪಗೊಳ್ಳದೆ ಹೇಗಾದರೂ ಮಾಡಿ ಸೀತೆಯನ್ನು ನಾನು ಗೆಲ್ಲಬೇಕು ಅಂತ ಹೇಳಿ ಈ ಸೀತೆಯನ್ನು ಅವನು ಬಹಳ ನಯವಾದ ಮಾತುಗಳಿಂದ ಅವಳನ್ನ ಕರೀತಾನೆ. ಹೇ ಸುಮುಖಿ, ಸೀತೆಯನ್ನು ಅವನು ಸುಮುಖಿ ಅಂತ ಕರೀತಾನೆ. ಹೇ ಸುಂದರವಾಗಿ, ಸುಮುಖಿ ಅಂತಂದರೆ ಓ ಬ್ಯೂಟಿಫುಲ್ ಒನ್. ಹೇ ಸುಮುಖಿ, ಹೇ ಸುಂದರವಾಗಿರುವವಳೇ, ಯು ಆರ್ ವೈಸ್ ಆಲ್ಸೋ, ಯು ಆರ್ ವೆರಿ ಬ್ರೇವ್, ಯು ಆರ್ ವೆರಿ ವೈಸ್. ಆದರೆ ನೀನು ತುಂಬ ಸುಂದರವಾಗಿರೋಳು, ಬುದ್ಧಿವಂತಳು ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ವಾಟ್ ಕೈಂಡ್ ಆಫ್ ಲೈಫ್ ಈಸ್ ಯುವರ್ಸ್? ಏನು ಅಂತ ಜೀವನ ಮಾಡ್ತಾ ಇದೆಯಾ ಇಲ್ಲಿ ಸೀತಾ? ಯು ಆರ್ ಮೇಕಿಂಗ್ ಯುವರ್ ಲೈಫ್ ಮಿಸರಬಲ್. ನೀನು ಯಾವ ರೀತಿ ಬದುಕು ಮಾಡ್ತಾ ಇದೆಯಾ ಅಂತಂದರೆ ಅಲ್ಲಿ ಅರ್ಥನೇ ಇಲ್ಲ, ಮೀನಿಂಗ್ಲೆಸ್. ನಾನು ಅಂದ್ಕೊಂಡಿದ್ದೆ ಯು ಆರ್ ವೆರಿ ವೈಸ್ ಲೇಡಿ, ಬಟ್ ಯು ಆರ್ ಸ್ಪಾಯ್ಲಿಂಗ್ ಯುವರ್ ಲೈಫ್, ಯು ಆರ್ ಸ್ಪಾಯ್ಲಿಂಗ್ ಯುವರ್ ಯೂತ್ ಆಲ್ಸೋ. ನೀನು ಕಣ್ಬಿಟ್ಟು ನೋಡ್ತಾ ಇಲ್ಲ. ನಿನ್ನ ಕಣ್ಣು ಮುಂದೆ ನಿನಗೆ ಅದ್ಭುತವಾದ ಒಂದು ಜೀವನನೇ ಇದೆ, ನೀ ಯಾಕೆ ಅದನ್ನು ನೋಡ್ತಾ ಇಲ್ಲ? ನಿನ್ನ ಕಣ್ಣೆದುರುಗಡೆ ಅದ್ಭುತವಾದ ಜೀವನ ಇದೆ ಅಂತಂದರೆ ದ ಎಂಟೈರ್ ಲಂಕಾಧಿಪತಿ ನಾನೇ ನಿನ್ನವನಾಗ್ತಾ ಇದ್ದೀನಿ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದೀನಿ. ಅದ್ಭುತವಾದ ಜೀವನ ಇದೆ ನಿನಗೆ, ಅದನ್ನು ನೀನು ನೋಡ್ತಾ ಇಲ್ವಲ್ಲ, ನೀನು ತಲೆ ಎತ್ತಿ ನೋಡ್ತಾ ಇಲ್ಲ. ಅಂಡ್ ಮುಂದೆ ಅವನು ದಾನ ಮತ್ತೊಂದು ಮಾರ್ಗವನ್ನು ಅನುಸರಿಸ್ತಾನೆ. ದಾನ ಮೀನ್ಸ್ ಟು ಗಿವ್ ಅವೇ ಸಮಥಿಂಗ್. ಇಲ್ಲಿ ರಾವಣ ಏನನ್ನ ಸೀತಾಮಾತೆಗೆ ಕೊಡಬೇಕು ಅಂತ ಬಂದಿದ್ದಾನೆ, ಯಾವುದನ್ನು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಸೊ ರಾವಣ ಹಿ ಸೇಸ್ ಮಂದೋದರಿ ಆದಿ ಸಬರಾನಿ. ಹೇ ಸೀತಾಮಾತೆ, ಒಂದು ವೇಳೆ ನೀನು ನನ್ನನ್ನು ಒಪ್ಪಿಕೊಂಡ ಪಕ್ಷದಲ್ಲಿ ಸ್ಟಾರ್ಟಿಂಗ್ ಫ್ರಮ್ ದಿ ಮಂಡೋದರಿ ಆದಿ ಸಬರಾನಿ. ಸೊ ಮಂಡೋದರಿಯಿಂದ ಪ್ರಾರಂಭವಾಗಿ ನನಗೆ ಅನೇಕ ರಾಣಿಯರಿದ್ದಾರೆ. ಮಂಡೋದರಿ ಈಸ್ ಆಲ್ಸೋ ನನ್ನ ರಾಣಿ. ಅವಳಲ್ಲದೆ ನನಗೆ ಅನೇಕ ರಾಣಿಯರಿದ್ದಾರೆ, ನಿನಗೆ ಗೊತ್ತಿದೆ ಇದೆಲ್ಲ. ಸೊ ಒಂದು ವೇಳೆ ನೀನು ನನ್ನನ್ನು ಒಪ್ಪಿಕೊಂಡ ಪಕ್ಷದಲ್ಲಿ ಯು ವಿಲ್ ಬಿಕಮ್ ದಿ ಪಟ್ಟದ ರಾಣಿ. ನೀನು ಪಟ್ಟದ ರಾಣಿ ಅಂತಂದರೆ ನಿನಗೆ ಗೊತ್ತಲ್ಲ, ಇನ್ಕ್ಲೂಡಿಂಗ್ ಮಂಡೋದರಿ, ಅವಳಿಂದ ಪ್ರಾರಂಭವಾಗಿ ಉಳಿದ ಎಲ್ಲ ರಾಣಿಯರು ಕೂಡ ಅವರೆಲ್ಲ ನಿನ್ನ ಸೇವೆ ಮಾಡೋದಕ್ಕೆ ರೆಡಿ ಆಗ್ತಾರೆ. ಅವರೆಲ್ಲರನ್ನ ನಾನು ನಿನ್ನ ದಾಸಿಯರನ್ನಾಗಿ ಮಾಡ್ತೀನಿ.
ಸೊ ದಿಸ್ ಈಸ್ ದಿ ದಾನ. ಅವನು ಈ ರೀತಿಯಲ್ಲಿ ಅವಳನ್ನು ಕನ್ವಿನ್ಸ್ ಮಾಡೋ ಪ್ರಯತ್ನವನ್ನು ಮಾಡ್ತಾನೆ. ಮತ್ತಷ್ಟು ವಿಚಾರ ಇದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ, ಅತ್ಯಂತ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.